ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ತುಂಬ ಗ್ಯಾಪ್ ಬಂದಿರೋದಕ್ಕೆ ಕ್ಷಮೆ ಇರಲಿ. ನನ್ನ ವ್ಯಕ್ತಿಗತವಾದ ಹಲವಾರು ಕಾರಣಗಳಿಂದ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಇರಲಿ, ಇವತ್ತು ನಾನು ಚಂದ್ರಗುಪ್ತನ ಕನಸು ಅನ್ನೋ ಹೊಸ ಕಾದಂಬರಿ ಹೇಳ್ತಾ ಇದ್ದೀನಿ. ಇದು ಪುರಾಣವೈರಿ ಗ್ರಂಥಮಾಲಾ ಅಥವಾ ಪುರಾಣವೈರಿ ಗ್ರಂಥಮಾಲೆ ಈ ಶೀರ್ಷಿಕೆಯಲ್ಲಿರೋ 5ನೇ ಪುಸ್ತಕ. ಮೊದಲನೇದು ನಾವು ನಾಸ್ತಿಕ ಧೂಮ, ಧೂಮರೇಖಾ, ಭಗವಂತನ ಮೇಲೆ ಸೇಡು ಮತ್ತು ನಂದೋರಾಜ ಭವಿಷ್ಯತಿ ಈ 4 ಪುಸ್ತಕಗಳನ್ನು ಓದ್ತೀವಿ. ಈ ನಂದೋರಾಜ ಭವಿಷ್ಯತಿಗೆ ಕಂಟಿನ್ಯೂಯೇಷನ್ ಕಾದಂಬರಿ ಈ ಚಂದ್ರಗುಪ್ತನ ಕನಸು. ಕತೆ ಹೀಗೆ ಸ್ಟಾರ್ಟ್ ಆಗುತ್ತೆ. ಒಂದು ರಾಜ್ಯದಲ್ಲಿ ಚಿಕ್ಕದಾದ ಗಲ್ಲಿಗಳಲ್ಲಿ 2 ಹೆಂಗಸರು ನಡೀತಾ ಇದ್ದಾರೆ. ಒಂದು ಹೆಂಗಸು ಮುಂದೆ ಹೋಗಿ ಆ ಕಡೆ ಈ ಕಡೆ ನೋಡಿ ಮುಂದೆ ಬರಲಿಕ್ಕೆ ಸನ್ನೆ ಮಾಡಿದ್ರೆ, ಈ ಹಿಂದೆ ಇನ್ನೊಂದು ಹೆಂಗಸು ಸುತ್ತಲೂ ಯಾರಾದರೂ ನನ್ನ ಕಂಡಿಡಿತಾರೇನೋ ಅನ್ನೋ ಭಯದಲ್ಲಿ ಹಿಂದು ಮುಂದು ನೋಡಿ ಹುಷಾರಾಗಿ ಹೆಜ್ಜೆ ಹಾಕುತ್ತಾ ಆ ಸೇವಕಿ ತೋರಿಸಿದ ಸನ್ನೆ ಮೇರೆಗೆ ನಡೀತಾ ಇರ್ತಾರೆ. ಈ ನಡೀತಾ ಇರೋ ಹೆಂಗಸು ನೋಡಿದ ತಕ್ಷಣ ಗೊತ್ತಾಗತ್ತೆ, ಯಾವುದೋ ದೊಡ್ಡ ಮನೆ ಹೆಂಗಸಿರ್ಬೋದು ಇವರು ಅಂತ. ಮತ್ತು ಅವಳು ಹಾಕಿರೋ ಬಟ್ಟೆ ತುಂಬ ಬೆಲೆ ಬಾಳುವಂಥ ಹಳೆಯ ಬಟ್ಟೆ. ಆದ ಕಾರಣ ಈಗಿನ ಸದ್ಯದ ಸ್ಥಿತಿ ಅವಳದು ಸರಿ ಇಲ್ಲವೇನೋ ಅಂತ ಕೂಡ ನೋಡಿದ ತಕ್ಷಣ ಕಂಡುಹಿಡಿಬೋದು. ಹೀಗಿರುವಾಗ ಆ ದೇಶದಲ್ಲಿ ಅಥವಾ ಆ ದೇಶದ ಆ ಪಟ್ಟಣದಲ್ಲಿ ಇರುವಂಥ ಜೈಲು ಕಡೆಗೆ ನಡ್ಕೊಂಡು ಬರ್ತಾ ಇರ್ತಾಳೆ ಆ ಹೆಂಗಸು. ಸಾಧ್ಯವಾದಷ್ಟು ಅವಳ ಹಳೆ ಬಟ್ಟೆ ಮತ್ತು ನಿರಾಡಂಬರವಾಗಿ ಇದ್ದ ಅವಳ ಜೀವನವನ್ನು ಅಥವಾ ಅವಳ ಅಪಿಯರೆನ್ಸನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಒಂದು ಶಾಲ್ ಬಳಸಿರ್ತಾಳೆ. ಇನ್ನೇನು ಜೈಲು ಹತ್ತಿರ ಬಂದ್ಲು ಅನ್ನೋ ಹೊತ್ತಿಗೆ ಇನ್ನೊಂದು 2 ಸಂಧಿ ಸುತ್ತಿದ್ರೆ ಜೈಲು ಬರುತ್ತೆ ಅನ್ನೋ ಆ ಹೊತ್ತಿಗೆ ಆ ಸೇವಕಿನ ಅಲ್ಲೇ ಇರಲಿಕ್ಕೆ ಹೇಳಿ ಈ ಹೆಂಗಸು ಅಲ್ಲಿಗೆ ಹೋಗ್ತಾಳೆ. ಅಲ್ಲಿ ಇದ್ದ ರಾಜೋದ್ಯೋಗಿ ಅಥವಾ ಸದ್ಯದ ಸ್ಥಿತಿಯಲ್ಲಿ ಹೇಳೋದಾದರೆ ಒಂದು SI ಥರ ಇರೋರನ್ನ ಹೋಗಿ ಮೀಟ್ ಮಾಡ್ತಾಳೆ. ಅವರು ಏನು ಬೇಕು ಅಂತ ಕೇಳಿದಾಗ ಅವಳ ಹತ್ರ ಇರೋ ಒಂದು ರಾಜಾಜ್ಞೆ ಮತ್ತು ಕೆಲವೊಂದು ಆಧಾರಗಳನ್ನು ತೋರಿಸ್ತಾಳೆ. ಆ ರಾಜೋದ್ಯೋಗಿ ನಮಸ್ಕಾರ ಮಾಡಿ ಆ ರಾಜಾಜ್ಞೆಯನ್ನು ಕಣ್ಣಿಗೊತ್ಕೊಂಡು ತಗೊಳ್ತಾರೆ. ಅವರು ಓದ್ಕೊಂಡು ಇವಳಿಗೆ ರಿಪ್ಲೈ ಕೊಡೋ ಅಷ್ಟು ಹೊತ್ತು ಆ ಹೆಂಗಸು ಅಲ್ಲಿ ನಿಲ್ಲಾರ್ದೆ ಮತ್ತೆ ಯಾರಾದರೂ ನೋಡಿ ಕಂಡಿಡಿತಾರೇನೋ ಅನ್ನೋ ಭಯದಲ್ಲಿ ಬರಬರನೆ ಬಂದು ಅವಳ ಸೇವಿಕೆಯ ಜೊತೆಗೆ ವಾಪಸ್ ಅವಳ ದಾರಿ ಅವಳು ಹಿಡಿದು ನಡೆದು ಹೋಗ್ತಾಳೆ. ಈ ರಾಜೋದ್ಯೋಗಿ ಒಬ್ಬಂಟಿಯಾಗಿ ಕೂತ್ಕೊಂಡು ಓದ್ಕೊಳ್ಳುವಾದಂಥ ಜಾಗ ಹುಡುಕಿ ಹೋಗಿ ಕೂತ್ಕೊಂಡು ಆ ರಾಜಾಜ್ಞೆಯನ್ನು ಓದ್ಕೊಳ್ತಾರೆ. ತಲೆ ಕೆಟ್ಟೋಗುತ್ತೆ, ಏನು ಮಾಡಬೇಕು ಗೊತ್ತಾಗಲ್ಲ. ಈ ಆಜ್ಞೆಯಲ್ಲಿ ಇರೋ ವಿಷಯನ ಮಾಡದೇ ಇರೋಕ್ಕಾಗಲ್ಲ. ಹಾಗಂತ ಮಾಡಿದ್ರೂ ಸಮಸ್ಯೆನೇ, ಏನು ಮಾಡೋದು ಅಂತ ತುಂಬ ಹೊತ್ತು ತಲೆ ಕೆಡಿಸ್ಕೋತಾನೆ. ಸುಮಾರು ಹೊತ್ತು ವಾಕ್ ಮಾಡ್ತಾನೆ. ಕೊನೆಗೆ ಈ ರಾಜಾಜ್ಞೆಯನ್ನು ಪಾಲಿಸಲಿಕ್ಕೆ ನಿರ್ಧಾರ ಮಾಡ್ತಾನೆ. ಯಾಕಂದರೆ ಆ ಆಜ್ಞೆಯಲ್ಲಿ ಇರುತ್ತೆ, ಯಾರಿಗೂ ಗೊತ್ತು ಆಗಲಾರದ ಹಾಗೆ ಚಂದ್ರನನ್ನು ಅಂದರೆ ಚಂದ್ರಗುಪ್ತನನ್ನು ಜೈಲಿಂದ ಎಸ್ಕೇಪ್ ಮಾಡಿಸು ಅಂತ. ಆದರೆ ಡೈರೆಕ್ಟಾಗಿ ಎಸ್ಕೇಪ್ ಮಾಡಿಸೋಕ್ಕಾಗಲ್ಲ, ಕಳ್ಳತನವಾಗೇ ಎಸ್ಕೇಪ್ ಮಾಡಿಸ್ಬೇಕು. ಹೀಗಿರುವಾಗ ಒಳಗೋಗಿ ನೋಡಿದಾಗ ಅವನ ಕೈ ಕೆಳಗೆ ಮಾಡೋ ಒಂದು ಉದ್ಯೋಗಿ ಆ ಜೈಲಿನಲ್ಲಿ ಗಸ್ತು ಹೊಡೀತಾ ಇರ್ತಾನೆ. ಅವನ್ನ ಕರೆದು ನೋಡಿದಾಗ ಅವನು ಇವನಿಗೆ ನಂಬಿಕಸ್ತ. ಅವನ್ನ ಕಾನ್ಫರೆನ್ಸಿಗೆ ತಗೊಳ್ತಾನೆ ಈ ರಾಜಾಜ್ಞೆಯನ್ನು ತೋರಿಸಿ. ಯಾಕಂದರೆ ಇದು ಸೀಕ್ರೆಟಾಗಿ ನಡಿಬೇಕಾದದ್ದು. ಬೀಗ ತೆಗೆದು ಆ ಚಂದ್ರಗುಪ್ತ ಇರೋ ಜೈಲ್ದು ಬೀಗ ತೆಗೆದು ಒಳಗೋಗಿ ಅವನ್ನ ಎಬ್ಬರಿಸ್ತಾರೆ. ಎದ್ದಾಗ 2 ಕೈಗಳಿಗೂ ಕಬ್ಬಿಣದ ಕೋಲ ಹಾಕಿರ್ತಾರೆ, ಹಾಗೆ 2 ಕಾಲುಗಳಿಗೂ ಹಾಕಿರ್ತಾರೆ. ಅವರು ಎಲ್ಲೂ ಓಡಿ ಹೋಗಲಿಕ್ಕೆ ಆಗದೇ ಇರೋ ಥರ. ಅಲ್ಲಿಗೆ ಹೋಗಿ ಈ ರಾಜೋದ್ಯೋಗಿ ಹೇಳ್ತಾನೆ, ಅದೇ SI ಪೊಸಿಷನಲ್ಲಿರೋನು, ನಾನು ನಿನ್ನ ಸ್ನೇಹಿತ, ನಿನಗೆ ಸಹಾಯ ಮಾಡಲಿಕ್ಕಂತಲೇ ಬಂದಿದ್ದೀನಿ. ನಾವು ಮಾಡೋ ಸಹಾಯ ಮಾಡ್ತೀವಿ, ನೀನು
ಅದನ್ನ ಹೇಗೆ ಉಪಯೋಗಿಸ್ಕೊಳ್ತೀಯಾ, ಅದರಿಂದ ನಿಂಗೆ ಒಳ್ಳೆಯದಾಗತ್ತಾ ಕೆಟ್ಟದಾಗತ್ತಾ, ಅದು ಕೇವಲ ನೀನು ತಗೊಳ್ಳೋ ನಿರ್ಧಾರಗಳು ಮತ್ತು ನಿನ್ನ ಶಕ್ತಿ ಸಾಮರ್ಥ್ಯದ ಮೇಲೆ ನಿಲ್ಲುತ್ತೆ. ಆದರೆ ಇಲ್ಲಿಂದ ಎಸ್ಕೇಪ್ ಮಾಡಿಸೋಕ್ಕೆ ಮಾತ್ರ ಒಂದು ಪ್ರಯತ್ನ ಮಾಡ್ತೀನಿ ನಾನು ನಿಂಗೆ ಅಂತ ಹೇಳ್ತಾನೆ. ಹಾಗೇ ಹೇಳ್ತಾನೆ, ನೀನು ಈ ಮೇಲ್ಗಡೆ ಕಾಣ್ತಿದೆಯಲ್ಲ ಕಿಟಕಿ, ಆ ಕಿಟಕಿ ಮೂಲಕ ಎಸ್ಕೇಪ್ ಆಗಬೇಕು. ಅಷ್ಟು ಎತ್ತರಕ್ಕೆ ಈಗ ನಮ್ಮ ರಾಜೋದ್ಯೋಗಿನ ನಿಲ್ಲಿಸಿ ಅವನ ಮೇಲೆ ನಾನು ಹತ್ತಿ ನಿಲ್ತೀನಿ. ನೀನು ನನ್ನ ಮೇಲೆ ಹತ್ತಿ ಅಲ್ಲಿಗೆ ತಲುಪಿ ಆ ಕಿಟಕಿಗೆ ಒಂದು ಕಡ್ಡಿ ಲೂಸ್ ಆಗಿದೆ, ಅದನ್ನು ತೆಗಿ. ನಾನೊಂದು ಹಗ್ಗ ಕೊಡ್ತೀನಿ, ಚೆನ್ನಾಗಿ ಬಲವಾಗಿರೋ ಅಂಥ ಒಂದು ಕಡ್ಡಿಗೆ ಆ ಹಗ್ಗ ಕಟ್ಟು. ಅದ್ರ ಮೂಲಕ ಕೆಳಗಿಳಿದ ಮೇಲೆ ನೀನು ಹಿಂಗೆ 3-5 ಸತಿ ಅಲ್ಲಾಡಿಸು. ಆವಾಗ ನನಗೆ ನೀನು ಆ ಕಡೆಗೆ ಇಳಿದಿದೆಯಾ ಅನ್ನೋ ನಂಬಿಕೆ ಸಿಗುತ್ತೆ. ಅದಾದಮೇಲೆ ನಾನು ಆ ದಾರವನ್ನು ಒಳಗೆ ಎಳ್ಕೊತೀನಿ ಅಂತ ಹೇಳ್ತಾನೆ. ಅಷ್ಟು ಮೇಲೆ ಹತ್ಬೇಕಂದ್ರೆ ನಾನು ಕೈ ಕಾಲು ಬಿಡಿಸ್ಬೇಕಲ್ಲ ಅಂತಾನೆ ಚಂದ್ರಗುಪ್ತ. ಅಷ್ಟು ಸಮಯ ಇಲ್ಲ ಈಗ ಅಂತ ಹೇಳಿ ಒಂದು ಕೈನ ಕೊಬ್ಬರಿ ಎಣ್ಣೆ ಸವರಿ ಏನೇ ಮಾಡಿದ್ರು ಒಂದು ಕೈ ಬಿಡಿಸ್ಲಿಕ್ಕೆ ಅವ್ರ ಕೈಲೇ ಆಗತ್ತೆ. ಆಯಿತು, ಒಂದು ಕೈ ಆದರೂ ಫ್ರೀ ಆಯ್ತಲ್ಲ ಅಂದ್ಕೊಂಡು ಅವರು ಹಾಕಿದ ಪ್ಲ್ಯಾನ್ ಪ್ರಕಾರನೇ ಆ ಗಸ್ತು ಹೊಡಿತಿದ್ದ ಸೇವಕ ನಿಂತರೆ ಅವನ ಮೇಲ್ಗಡೆ ಈ ರಾಜೋದ್ಯೋಗಿ ನಿಂತು ಅವನ ಮೇಲ್ಗಡೆಗೆ ಈ ಚಂದ್ರಗುಪ್ತರು ಹತ್ತಿ ಆ ಕಿಟಕಿಗೆ ಅವರು ಹೇಳಿದ ಹಾಗೆ ಲೂಸಾಗಿರೋ ಒಂದು ಕಡ್ಡಿನ ತೆಗೆದು ಬಲವಾಗಿರೋ ಕಡ್ಡಿಗೆ ಈ ಹಗ್ಗ ಕಟ್ಟಿ ಅದ್ರ ಮೂಲಕ ಅತಿ ಕಷ್ಟವಾಗಿ ಇಳೀತಾರೆ. ಅವರು ಕೆಳಗಿಳಿದಾಗ ಆ ಹಗ್ಗ ಅವರು ಲೆಕ್ಕ ಹಾಕಿದ್ದಷ್ಟು ಎತ್ತರಕ್ಕೆ ಸಾಕಾಗೋ ಅಷ್ಟು ಉದ್ದ ಇರೋದಿಲ್ಲ. ಅದಕ್ಕೆ ಜೋತು ಬಿದ್ದಾಗ ಆ ಹಗ್ಗಕ್ಕೆ ಬಿಟ್ಟರೆ ಕೆಳಗೆ ಬೀಳ್ತಾನೆ. ಒಂದು ಕಡೆಗೆ ಅಲ್ಲಿರೋ ಒಂದು ಮರದ ಕೊಂಬೆಗಳು ಕೈ ತಾಕ್ತಾ ಇರುತ್ತೆ. ಈಗ ಏನು ಮಾಡಬೇಕು ಅವ್ರಿಗೆ ಗೊತ್ತಾಗಲ್ಲ. ಕೆಳಗಿಳಿದ್ರೆ ಅದು ಎಷ್ಟು ಆಳ ಇದೆಯೋ ಗೊತ್ತಿಲ್ಲ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹಾಗೂ ಹೀಗೂ ಉಯ್ಯಾಲೆ ತೂಗೋ ಹಾಗೆ ಶೇಕ್ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಒಂದು ತಾಕಿದ್ದ ಒಂದು ಕಲ್ಲನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ಹಿಡಿದು ಆ ಹಗ್ಗ ಬಿಡ್ತಿದ್ದಂಗೆ ಈ ಮರವನ್ನು ತಪ್ಪಿಕೊಂಡು ಅತಿ ಕಷ್ಟದ ಮೇಲೆ ನೆಲದ ಮೇಲೆ ಇಳೀತಾರೆ. ಸುರಕ್ಷಿತವಾಗೇ ಇಳೀತಾರೆ. ಅಲ್ಲಿ ಆಮೇಲೆ ಆ ಹಗ್ಗವನ್ನು ಅವರು ಹೇಳಿದ ಹಾಗೆ ಅಲ್ಲಾಡಿಸ್ತಾರೆ. ಆ ಕಡೆನವರು ಹಗ್ಗ ಒಳಗೆ ಎಳ್ಕೊಂಡು ಏನೂ ಆಗಿಲ್ಲ ಅನ್ನೋ ಥರ ಖಾಲಿ ಆಗ್ತಾರೆ. ಇವರು ಕೆಳಗಿಳಿದ ಮೇಲೆ ಮುಂದೆ ನಡೆಯೋದಕ್ಕೆ 2 ಕಾಲುಗಳಿಗೂ ಕೊಲೆ ಹಾಕಿದಾರಲ್ಲ, ಬಿಡಿಸ್ಕೊಳ್ಳಿಕ್ಕೆ ಬರಲ್ಲ. ಜೊತೆಗೆ ಭಯಂಕರವಾಗಿ ಬಾಯಾರಿಕೆ. ಏನು ಮಾಡೋದು, ಆಗಲ್ಲಲ್ಲ ಅಂತ ಹೇಳಿ ಅಲ್ಲಿ ಸಿಕ್ಕಿದ ಒಂದು ಕಲ್ಲು ತಗೊಂಡು ಚೆನ್ನಾಗಿ ಹೊಡಿತಾರೆ. ಹಂಗೂ ಹಿಂಗೂ ಮಾಡಿದಾಗ ಅದು ತುಂಬ ಕಬ್ಬಿಣದ ಕೋಲೆ ತುಂಬ ಗಟ್ಟಿ ಇರುತ್ತೆ. ಯಾವುದೋ ಒಂದು ಕಲ್ಲಿನ ಒಂದು ಕೊನೆ ಒಂದು ಮಣ ಚೂಪಾಗಿದ್ದು ಒಂಚೂರು ಬಿಟ್ಕೊಳ್ಳುತ್ತೆ. ಅತಿ ಕಷ್ಟದ ಮೇಲೆ ಒಂದು ಕಾಲು ಬಿಡಿಸ್ಕೋತಾರೆ. ಆದರೆ ಕಾಡುಗತ್ತಲು, ಎಲ್ಲಿ ಹೋಗ್ಲಿಕ್ಕೂ ಗೊತ್ತಾಗಲ್ಲ. ನೀರಾದರೆ ತುಂಬ ಬಾಯಾರಿಕೆ ಆಗ್ತಿದೆ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಅಥವಾ ತೀರ ಬೆಳಕರಿದ್ರೆ ಎಲ್ಲೂ ಹೋಗೋಕ್ಕಾಗಲ್ಲ, ಯಾರಾದರೂ ರಾಜಭಟ್ರು ಕಂಡಿಡಿದ್ರೆ ಅನ್ನೋದೊಂದು ಭಯ. ಈ ಎಲ್ಲದರ ಮಧ್ಯ ಆ ಕಲ್ಲು ತಗೊಂಡು ಹಾಗೆ ಕುಟ್ಟುತ್ತಾರೆ. ಇನ್ನೊಂದು ಕಾಲಿಗೂ ಹಾಗೆ ಬಿಡಿಸ್ಕೋತಾರೆ. ಕೈಗೂ ಹಾಗೆ ಇರುತ್ತೆ ಕೋಲೆ, ಬಿಡಿಸ್ಕೊಳ್ಳಿಕ್ಕೆ ಆಗಲ್ಲ. ಯಾಕಂದರೆ ಬಲಗೈನ ಉಪಯೋಗಿಸ್ಕೊಂಡು 2 ಕೈನ ಉಪಯೋಗಿಸ್ಕೊಂಡು ಕಾಲಿಂದಾದರೆ ಒಡೆದ್ರು, ಮೇಲ್ಗಡೆಯವರು ಬಲಗೈ ತೆಗೆದ್ರು. ಈ ಎಡಗೈಗೆ ತೆಗಿಬೇಕು ಅಂದರೆ ಬಲಗೈ ಒಂದರಲ್ಲೇ ತೆಗಿಯೋಕ್ಕಾಗಲ್ಲ. ಈ ಕಾಲುಗಳಿಗೆ ಆ ಕೋಲೆ ತೆಗೆಯುವಾಗ ಕಾಲಿಗೆ ತುಂಬ ನೋವಾಗುತ್ತೆ, ಗಾಯಗಳಾಗ್ತವೆ, ಜೊತೆಗೆ ತುಂಬ ನೋವು ಅನಿಸುತ್ತೆ. ಇದೆಲ್ಲದ್ರ ಜೊತೆಗೆ ಹಸಿವು ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಬೆಳಕಾರ್ದಂಗೆ ಅನಿಸುತ್ತೆ. ದಿಟ್ಟಿಸಿ ನೋಡಿದಾಗ ಅವನಿಗೆ ಗೊತ್ತಾಗತ್ತೆ, ಚಿಕ್ಕಂದ್ರಲ್ಲಿ ಇವನು ಕ್ಷುದ್ರ ವನಿತೆಗೆ ಮತ್ತು ನವನಂದರು ಅವರಿಬ್ಬರಿಗೂ ಹುಟ್ಟಿದ ಮಗ ಇವನು. ಆದರೆ ಇವನ ಕ್ಷುದ್ರನಾಗೇ ಕಾಣ್ತಾರೆ ಅಲ್ಲಿರೋರೆಲ್ಲರೂ. ಹಾಗಾಗಿ ಇವನು ಒಳ್ಳೆ ಗುರುಗಳ ಹತ್ರ ಹೋಗಿ ಎಲ್ಲೂ ವಿದ್ಯಾಭ್ಯಾಸ ಮಾಡಲ್ಲ. ಆದರೆ ಅವನ ಸ್ನೇಹಿತರಾದ ವಿಶ್ವಾಮಿತ್ರ ಮತ್ತು ಕಳಾಳಿ, ವಿಶ್ವಾಮಿತ್ರ ಅನ್ನೋನು ಒಬ್ಬ ಕ್ಷತ್ರಿಯ ಹುಡುಗ, ಕಳಾಳಿ ಅನ್ನೋನು ಮಂಗಳಿ, ಅವರಿಬ್ಬರ ಜೊತೆ ಸೇರಿಕೊಂಡು ಕಾಡು ಬೆಟ್ಟ ತುಂಬ ಅಲ್ದಾಡಿರ್ತಾನೆ. ಈ ಬೆಟ್ಟದ ಮೇಲೂ ತುಂಬ ಸತಿ ಅಲ್ದಾಡಿರ್ತಾನೆ.
ಹಾಗಾಗಿ ಈ ಬೆಟ್ಟ ಇಂಚಿಂಚಾಗಿ ಗೊತ್ತು ಅವನಿಗೆ. ಅಲ್ಲಿದ್ದ ಒಂದೆರಡು ಕಲ್ಲುಗಳು ನೋಡಿದ ತಕ್ಷಣ ಅವನಿಗೆ ಗೊತ್ತಾಗತ್ತೆ ತಾನು ಎಲ್ಲಿದ್ದೀನಿ ಅನ್ನೋದು. ಇಲ್ಲಿಂದ ಬಲಗಡೆಗೆ ಒಂದು ಸ್ವಲ್ಪ ದೂರ ಹೋದರೆ ಅಲ್ಲಿ ಒಂದು ಕಲ್ಲಿರುತ್ತೆ. ಆ ಕಲ್ಲಿನ ಮೇಲೆ ಒಂದು ಬಾವಿ ಥರ ಇರುತ್ತೆ. ಆ ಗುಂಡಿಯಲ್ಲಿ ಯಾವಾಗಲೂ 365 ದಿನಾನೂ ನೀರಿರುತ್ತೆ. ಅಲ್ಲಿಗೆ ಹೋಗಬೇಕು ಅಂದರೆ ಒಂದು ಕಲ್ಲು ಮೇಲಿಂದ ಇನ್ನೊಂದು ಬೇರೆ ಒಂದು ಕಲ್ಲು ಸಪೋರ್ಟ್ ತಗೊಂಡು ಒಂದು ಕಲ್ಲು ಮೇಲಿಂದ ಇನ್ನೊಂದು ಕಲ್ಲಿಗೆ ಜಂಪ್ ಮಾಡ್ಕೊಂಡು ಹೋಗಬೇಕು. ಅದು ಒಂದು ಆ ಪ್ರದೇಶದ ಬಗ್ಗೆ ಅವಗಾಹನೆ ಇರಬೇಕು. ಎರಡನೇದು ಅಭ್ಯಾಸನೂ ಇರಬೇಕು. ಇಲ್ಲದೆ ಹೋದರೆ ಪ್ರಾಣಾಪಾಯ. ಇವನು ಆ ಚಿಕ್ಕಂದ್ರಲ್ಲಿ ಆ ಬೆಟ್ಟದ ಮೇಲೆ ತುಂಬ ಆಟ ಆಡಿದ ಕಾರಣ ಆ ವಿದ್ಯೆ ಅವನು ನೆನಪಿಸ್ಕೊಳ್ತಾನೆ. ಹಾಗೆ ಒಂಚೂರು ಬೆಳಕು ಸಹಕರಿಸಿದ ತಕ್ಷಣ ಅಲ್ಲಿಗೆ ಓಡ್ತಾನೆ. ತುಂಬ ಬೇಕಾದಷ್ಟು ಹೊಟ್ಟೆ ತುಂಬ ನೀರು ಕುಡಿತಾನೆ. ನೀರು ಕುಡಿತಿದ್ದಂಗೆಲ್ಲ ಹಸಿವು ಜಾಸ್ತಿ ಆಗತ್ತೆ. ಆಮೇಲೆ ನೆನಪಾಗತ್ತೆ ಇಲ್ಲಿ ಎಲ್ಲೋ ಒಂದು ಮರ ಇರಬೇಕು, ಇದು ಆ ಸೀಸನ್ನ ಅಲ್ವಾ, ಅಲ್ಲೋದ್ರೆ ತುಂಬ ಬಲ ಕೊಡುವಂಥ ಹಣ್ಣಿತ್ತು ಅಂತ ಹುಡ್ಕೊಂಡು ಹೋಗ್ತಾನೆ. ಅಷ್ಟೊತ್ತಿಗೆ ಸರಿಯಾಗಿ ಬೆಳಕರ್ದಿರುತ್ತೆ. ಹೋಗಿ ನೋಡಿದಾಗ ಆ ಮರದಲ್ಲಿ ಕೆಲವು ಹಣ್ಣಿರ್ತವೆ. ಹೆಚ್ಚು ಕಮ್ಮಿ 3 ಬೊಗಸೆ ಅಷ್ಟು ಹಣ್ಣು ತಿಂತಾನೆ. ಮತ್ತು ಇನ್ನೂ 1-2 ಬೊಗಸೆ ಅಷ್ಟು ಹಣ್ಣನ್ನು ಅವನ ಅರ್ಧೋದ ಅಂಗಿಯಲ್ಲಿ ಗಂಟು ಹಾಕ್ಕೊಂಡು ಮತ್ತೆ ಅದೇ ಗುಹೆಗೆ ಬಂದು ಮತ್ತಷ್ಟು ನೀರು ಕುಡಿದು ಮಲಗ್ತಾನೆ. ತನಗೆ ಎಚ್ಚರ ಆಗಿ ನೋಡಿದಾಗ ತುಂಬ ಕತ್ಲಾಗಿರುತ್ತೆ. ಜೊತೆಗೆ ಆ ಸುತ್ತಲೂ ಇನ್ನೂ ರಾಜಭಟ್ರು ಇವನಿಗೋಸ್ಕರ ಹುಡುಕ್ತಾ ಇರೋ ಶಬ್ದ ಕೇಳಿಸುತ್ತೆ. ಇವನ ಅದೃಷ್ಟ ಏನಂದರೆ ಆ ಗುಹೆ ಅದೊಂದು ಕಲ್ಲು ಥರ ಇದೆ, ಹೊರಗಡೆಯಿಂದನೂ ಕಲ್ಲಿದೆ. ತುಂಬ ಅನುಭವ ಇದ್ದು ಮತ್ತು ತುಂಬ ಎಕ್ಸ್ಪ್ಲೋರ್ ಮಾಡಿದರೆ ಮಾತ್ರನೇ ಈ ಗುಹೆಯಲ್ಲಿ ಈ ಕಲ್ಲಲ್ಲಿ ಒಂದು ಗುಹೆ ಇದೆ ಅನ್ನೋದು ಗೊತ್ತಾಗತ್ತೆ. ಸಾಧಾರಣವಾಗಿ ಹೋಗೋರಿಗೆ ಅದು ಅಷ್ಟು ಗೊತ್ತಾಗೋಲ್ಲ. ಹಾಗಾಗಿನೇ ಈ ಗುಹೆ ಪಕ್ಕ ಹೋಗ್ತಾ ಇದ್ದ ರಾಜಭಟ್ರಿಗೂ ಕೂಡ ಇದೊಂದು ಗುಹೆ ಅನ್ನೋದು ಗೊತ್ತೇ ಆಗಲಿಲ್ಲ. ಅಲ್ಲಿಗೆ ಬಂದಾಗ ಕೆಲವರು ಹುಡುಕಿ ಒಂದು ಡಿಸಿಷನ್ಗೆ ಬರ್ತಾರೆ. ಆ ರಾಜಭಟ್ರು ಅವನ ಮೇಲಿಂದ ಹಾರಿ ಬಿದ್ದಾಗ ಇಲ್ಲಿ ಬಿದ್ದು ಸತ್ತಿದ್ದಾನೆ, ಯಾವುದೋ ಪ್ರಾಣಿ ಅವನ್ನ ತಿಂದುಬಿಟ್ಟಿದೆ. ಮತ್ತು ಇಲ್ಲಿಂದ ಎಲ್ಲಾದರೂ ಓಡೋದ್ರೂ ಅವನು ಎಲ್ಲಿ ಓಡೋದ್ರೂ ಹೊರಗಡೆ ಎಲ್ಲ ನಮ್ಮ ರಾಜಭಟ್ರ ಕೈಗೆ ಎಲ್ಲೋ ಒಂದು ಕಡೆ ಸಿಗಬೇಕು. ಅಲ್ಲದೆ ಇಲ್ಲಿ ಇವನು ಒಡೆದಾಕಿ ಕಿತ್ತು ಹಾಕಿರೋ ಕಾಲಿಗೆ ಕಿತ್ಕೊಂಡಿರೋ ಆ ಕೋಲೆಗಳು ಅಲ್ಲೇ ಇರ್ತವೆ. ಇವನದನ್ನ ಎತ್ಕೊಂಡ್ಬಂದಿದ್ರೆ ಅದು ಕತೆ ಬೇರೆ ಆಗ್ತಿತ್ತು. ಅಲ್ಲಿ ಬಿಟ್ಟು ಬಂದಿದ್ದು ಒಳ್ಳೆಯದೇ ಆಯಿತು. ಅವನಂತೂ ಇಲ್ಲಿ ಇಲ್ಲ, ಬಿಡಿಸ್ಕೊಂಡಿದ್ದಾನಂದರೆ ಒಂದು ಓಡೋಗಿರಬೇಕು, ಬೇರೆ ರಾಜಭಟ್ರ ಕೈಗೆ ಸಿಗಬೇಕು, ಅಥವಾ ಅವನಿಗೆ ಊಟ ನೀರು ಇಲ್ಲದೆ ಇರೋ ಕಾರಣ ಇಲ್ಲೇ ಬಿದ್ದು ಎಲ್ಲಾದರೂ ಸಾಯಬೇಕು, ಅಥವಾ ಒಂದು ಯಾವುದೋ ಪ್ರಾಣಿ ತಿಂದಿರುತ್ತೆ ಅನ್ನೋ ಡಿಸಿಷನ್ ಅವರು ಕನ್ಫರ್ಮ್ ಮಾಡಿಕೊಂಡು ಖಾಲಿ ಮಾಡ್ತಾರೆ. ಹೊತ್ತೋದ್ಮೇಲೆ ಇಳಿದು ನಡ್ಕೊಂಡು ಬರ್ತಾ ಇರುವಾಗ ಇನ್ನು ರಾಜಭಟ್ರು ಇವನ್ನ ಹಿಂಬಾಲಿಸಲ್ಲ ಅಂತ ಖಾತ್ರಿಗೊಳಿಸಿದ ನಂತರ ಈ ಚಂದ್ರ ಎದ್ದು ಊರ ಕಡೆಗೆ ನಡೀತಾನೆ. ಅಲ್ಲಿ ಕುರಿ ಕಾಯೋರು ಬೆಂಕಿ ಕಾಯಿಸ್ತಾ ಇರ್ತಾರೆ. ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿ ತುಂಬ ದೂರ ನಡಿಬೇಕು ಅಂತ ಹೇಳಿದಾಗ ಅವರು ಹೇಗೆ ಹೋಗ್ತೀಯ ತಗೋ ಅಂತ ಹೇಳಿ ಒಂದು ಕಂಬಳಿ ಕೊಡ್ತಾರೆ. ಅದನ್ನ ಇಸ್ಕೊಂಡು ಇವನಿಗೆ ಯಾರೋ ಸಾಧು ಸಂತರು ಇರಬೇಕು ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆದರೆ ಇವನು ಅದನ್ನ ಈಸ್ಕೊಂಡು ಒದ್ಕೊಂಡು ಅವನು ಇಷ್ಟೊಂದು ದಿನಗಳ ಕಾಲ ಕ್ಷೌರ ಮಾಡಿಸದೇ ಇರೋ ಅಂಥ ಮೀಸೆ, ಜಡೆ ಕಟ್ಟಿರೋ ಅಂಥ ಕೂದಲು, ಅರ್ದಿರೋ ಬಟ್ಟೆ, ಕಾಲಿಗಾಗಿರೋ ಗಾಯ ಎಲ್ಲದನ್ನೂ ಮುಚ್ಕೊಳ್ಳೋ ಹಾಗೆ ಆ ಕಂಬಳಿನ ಹಳೆಯ ಕಂಬಳಿಯನ್ನು ಹೊದ್ದು ನಡೀತಾನೆ ವಸುಮಿತ್ರನ ಮನೆ ಕಡೆಗೆ. ಅಲ್ಲಿ ಹೋಗಿ ನೋಡಿದಾಗ ದೂರದಿಂದ ಆ ಮನೆಯನ್ನು ಪರಿಶೀಲಿಸಿ ನೋಡಿದಾಗ ಆ ಮನೆಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್, ನೈಟ್ ಸೆಂಟ್ರಿ ಥರ ಒಂದು ಕೋಲ್ ಹಿಡ್ಕೊಂಡು ಆ ಮನೆ ಸುತ್ತುರಿತಾನೇ ಇದ್ದಾನೆ. ಆ ಮನೆ ಒಳಗೆ ಹೋಗೋದು ಹೇಗೆ? ಹೋಗಿ ಬಾಗಿಲು ತಟ್ಟಿದ್ರೆ ಇವನಿಗಿರೋ ರೂಪ ನೋಡಿ ಯಾರಾದರೂ ಏನು ಅಂದ್ಕೊಳ್ತಾರೆ? ಮತ್ತು ನಾನು ಜೈಲಿಂದ ಬಂದಿದ್ದೀನಿ ಅಂತ ಯಾರಿಗಾದ್ರೂ ಗೊತ್ತಾದರೆ? ಇಷ್ಟೊಂದು ಯೋಚನೆಗಳು. ಮತ್ತು ಒಂದು ವಿಷಯ ನೆನಪಾಗತ್ತೆ, ಆ ಮನೆಯಲ್ಲಿ ತಾನು ಚಿಕ್ಕನಿದ್ದಾಗ ಬುದ್ಧಿ ಬಂದಾಗಿಂದ ಜೈಲಿಗೆ ಹೋಗೋವರೆಗೂ ಆ ಮನೆಯಲ್ಲಿ ಅವನು ಓಡಾಡ್ದವನು. ಯಾವ ಬಾಗಿಲಿಗೆ ಯಾವ ಕಡ್ಡಿ ಲೂಸ್ ಇತ್ತು, ಯಾವ ಕಿಟಕಿಗೆ ಬಾಗಿಲು ಹೇಗೆ ಕಿತ್ತರೆ ಬರುತ್ತೆ, ಯಾವ ಗವಾಕ್ಷೆ ಎಷ್ಟು ಎತ್ತರದಲ್ಲಿ ಇದೆ, ಎಲ್ಲನೂ ಅವನಿಗೆ ಪೂರ್ತಿ ಗೊತ್ತಿರೋ ಮನೆ ಅದು. ಆದರೆ ಈ ಸೆಂಟ್ರಿನ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಈ ಸೆಂಟ್ರಿ ಒಂದು ರೌಂಡ್ ಈ ಬಂಗ್ಲನ್ನ ರೌಂಡ್ ಹಾಕಲಿಕ್ಕೆ ಎಷ್ಟು ಟೈಮ್ ತಗೊಳ್ತಿದ್ದಾನೆ ಅನ್ನೋದನ್ನು ಸುಮಾರು ಸತಿ ನೋಡಿ ಒಂದು ಲೆಕ್ಕಾಚಾರ ಹಾಕ್ತಾನೆ.
ತದನಂತರ ಒಂದು ಭಾಗದಲ್ಲಿ ಅವನು ಆ ಸೆಂಟ್ರಿ ಪೂರ್ತಿ ರೊಟೇಟ್ ಮಾಡ್ತಾ ಇಲ್ಲ. ಯಾಕೆಂದರೆ ಅಲ್ಲೊಂದು ಮರ ಇದೆ. ಆ ಮರದ ಹತ್ರದಿಂದ ಒಂದು ಬಳ್ಳಿ ಮೇಲೆವರೆಗೂ ಹೋಗಿದೆ. ಅದು ಕಾಡು ಹೂವಿಂದ ಬಳ್ಳಿ. ಆ ಬಳ್ಳಿಗಳು ಆ ಮೇಲಿನ ಮನೆಯಲ್ಲಿ ಮೇಲೆ ಮಾಡಿಯಲ್ಲಿ ಇರೋ ಒಂದು ಕೋಣೆಗೆ ಒಳ್ಳೆ ಸ್ಮೆಲ್ ಕೊಡಲಿಕ್ಕಾಗಿ ಆಗ ಅವರು ಹಾಕ್ಕೊಂಡಿರೋ ತುಂಬ ಡಿಸೈನ್ಡಾಗಿ ಅದನ್ನು ಅಂಟಿಸ್ಕೊಂಡಿರ್ತಾರೆ ಆ ಬಾಗಿಲ ಹತ್ರಕ್ಕೆ. ಆಗ ಅವ್ರಿಗೆ ಮನೆ ಒಳಗಡೆಗೆ ಆ ಗಾಳಿ ಮೂಲಕ ಆ ಹೂವಿನ ಸ್ಮೆಲ್ ಬರುತ್ತೆ ಅನ್ನೋ ಕಾರಣಕ್ಕಾಗಿ. ಒಂದು ಮರದ ನೆರಳಿನಲ್ಲಿ ಇವನ ನೆರಳು ಸೇರಿ ಹೋಗೋ ಥರ ಸ್ವಲ್ಪ ಹೊತ್ತು ನಿಂತು ಆ ಸೆಂಟ್ರಿ ಆ ಕಡೆ ಹೋದಾಗ ಆ ಬಳ್ಳಿ ಸಹಾಯ ತಗೊಂಡು ಈ ಮರದ ಮೇಲೆ ಹತ್ತಿ ಆ ಬಳ್ಳಿ ಸಹಾಯ ತಗೊಂಡು ಆ ಕಿಟಕಿ ಹತ್ರ ಹೋಗಿ ಒಂದು ಶಬ್ದ ಆಗಲಾರ್ದಂಗೆ ಒಂದು ಕಡ್ಡಿನ ತೆಗೆದು ಮನೆ ಒಳಗೆ ಮೆಲ್ಲಗಿಳಿತಾನೆ. ಅವನು ಒಳಗೆ ಇಳಿಯೋದಕ್ಕೂ ಕೆಳಗಡೆ ಈ ಸೆಂಟ್ರಿ ಆ ಜಾಗಕ್ಕೆ ಬರೋಕ್ಕೂ ಸರಿ ಹೋಗುತ್ತೆ ಕೆಳಗಡೆ. ಸದ್ಯ ಅವನು ನೋಟಿಸ್ ಮಾಡಲಿಲ್ಲ. ಅಟ್ಲೀಸ್ಟ್ ಇವನ ನೆರಳು ಕೆಳಗೆ ಬಿದ್ದು ಅವನು ನೋಡ್ತಾನೇನೋ ಅನ್ನೋ ಹೆದರಿಕೆ ಇರುತ್ತೆ. ಆದರೆ ಅದರಿಂದ ಪಾರಾದ. ಆ ಗುಹೆಯಲ್ಲೂ ಎಷ್ಟೊಂದು ಹಾವು ಚೇಳುಗಳಿಗೆ ಅದು ನೆಲೆಯಾಗಿತ್ತು. ಇವನು ಚೆನ್ನಾಗಿ ನಿದ್ದೆ ಮಾಡಿದ ಕಾರಣ ಅಲ್ಲಿ ಇರೋ ಹಾವುಗಳು ಇವನಿಗೇನೂ ಮಾಡಲೂ ಇಲ್ಲ. ಇವನು ಅದನ್ನೇನು ನೋಟಿಸ್ ಮಾಡಿ ಭಯ ಪಡಲಾರ್ದೆ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದ. ಆದ ಕಾರಣ ಏನೋ ನಿದ್ದೆ ಮತ್ತು ನೀರು ಅಲ್ಲಿ ಸಿಕ್ಕಿದ್ದ ಆ ಹಣ್ಣು ತುಂಬ ಶಕ್ತಿ ಕೊಟ್ಟವು. ತಾನು ಅಂದ್ಕೊಳ್ತಾನೆ, ಆ ಮರದಲ್ಲಿದ್ದ ಹಣ್ಣಿಗೆ ಬೀಜ ಜಾಸ್ತಿ, ಗುಜ್ಜು ಕಮ್ಮಿ, ಆದರೆ ಎಷ್ಟು ಶಕ್ತಿ ಕೊಡ್ತು ನೋಡು ನನಗೆ ಅಂತ ಯೋಚನೆ ಮಾಡ್ಕೊಂಡು ನಿಂತು ಈಗ ಸ್ನೇಹಿತರನ್ನ ಹೇಗೆ ಎಬ್ಬಿಸ್ಬೇಕು, ಎದ್ರೆ ಇವನ ರೂಪ ನೋಡಿ ಗಲಾಟೆ ಮಾಡಿ ಏನಾದರೂ ಮಾಡಿಬಿಟ್ರೆ ಅಂತ ಯೋಚನೆ ಮಾಡ್ತಾನೆ. ಇವನ ಅಪ್ಪನೇ ರಾಜ ಉದ್ಯೋಗಿ ಆದಮೇಲೆ ಇವ್ರು ತುಂಬ ಹುಷಾರಾಗಿರ್ತಾರೆ ಅಂತ ಯೋಚನೆ ಮಾಡಿಕೊಂಡು ಅವನ ಸ್ನೇಹಿತನ ತಲೆ ದಿಂಡಿನ ಕೆಳಗೆ ಇರೋವಂಥ ಕತ್ತಿನ ಫಸ್ಟು ಪಕ್ಕಕ್ಕೆ ಎಳಿತಾನೆ. ಆಮೇಲೆ ಅವನ ಕಿವಿಯಲ್ಲಿ ವಸು ವಸು ಅಂತ ಕರೀತಾನೆ. ವಸುಮಿತ್ರ ಎದ್ದು ಚಂದ್ರ ಅಂತ ಕರೀತಾನೆ. ನಿನ್ನ ಹೆಂಡತಿ ಎದ್ದಾಳು, ಸೈಲೆಂಟ್ ಅನ್ನೋ ಥರ ಆ್ಯಕ್ಷನ್ ಮಾಡ್ತಾನೆ ಚಂದ್ರಗುಪ್ತ. ಅವರಿಬ್ಬರು ಪಕ್ಕದಲ್ಲಿ ಇರೋ ಖಾಲಿ ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊಳ್ತಾರೆ. ಬಾಗಿಲು ಮುಚ್ಚೋದಕ್ಕೂ ಮುಂಚೆನೇ ಈ ವಸುಮಿತ್ರ ಚಂದ್ರಗುಪ್ತನನ್ನು ತಬ್ಬಿ ಹಿಡಿದು ತುಂಬ ಸಂತೋಷವನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ. ಚಂದ್ರಗುಪ್ತ ಅಂದ್ಕೊಳ್ತಾನೆ, ನನಗಿರೋ ಈ ದೇಹದ ಮೇಲೆ ಇರೋ ಈ ಕೊಳೆ ವಾಸನೆ, ಈ ಬಟ್ಟೆ ಅಥವಾ ನನ್ನ ರೂಪ, ಈ ಗಡ್ಡ, ಈ ಜುಳುಪ ಏನೂ ಅವನಿಗೆ ಮ್ಯಾಟ್ರೇ ಆಗಲಿಲ್ಲ. ಕೇವಲ ನಾನೇ ಅಂತ ನಂಬಿ ಅವನು ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾನೆ ನನ್ನ ಮೇಲೆ ಅಂತ ಯೋಚಿಸ್ತಾನೆ ಚಂದ್ರಗುಪ್ತ. ಆಮೇಲೆ ಹೇಳ್ತಾನೆ, ನೀನು ಬರ್ತೀಯೋ ಇಲ್ವೋ ಅಂದ್ಕೊಂಡೆ ನಾನು, ನಿನ್ಗೆ ಹೇಗೆ ಇಳಿದು ಬಂದೆ ನೀನು ಅಂತ ಎಷ್ಟೊಂದು ಪ್ರಶ್ನೆಗಳನ್ನು ಕೇಳೋದಕ್ಕೆ ಇವನು ಉತ್ತರ ಕೊಡೋಕ್ಕೆ ಸಮಯ ಕೊಡಲಾರ್ದೆ ಪ್ರಶ್ನೆ ಮಾಡ್ತಾ ಇರ್ತಾನೆ. ಜೊತೆಗೆ ನಿಂಗೆ ಗೊತ್ತಾ, ನಾನು ರಾಜೋದ್ಯೋಗಿ, ಈಗ ನಮ್ಮಪ್ಪ ತೀರ್ಕೊಂಡ್ರು, ನ್ಯಾಯದ ಪ್ರಕಾರ ನಮ್ಮ ಅಣ್ಣನಿಗೆ ಬರಬೇಕು ಆ ಕೆಲಸ, ಆದರೆ ಅಣ್ಣ ತೀರ್ಕೊಂಡ್ರು, ಅದಕ್ಕೆ ನನಗೆ ಸಿಕ್ಕಿದೆ, ನನಗೆ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ, ನೋಡ್ತೀಯಾ ಬಾ ಅಂತ ಆ ಥರ ಅವನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ವಸುಮಿತ್ರನಿಗೆ. ಆವಾಗ ಚಂದ್ರಗುಪ್ತ ಹೇಳ್ತಾನೆ, ನಾನು ನಿನ್ನ ಮಕ್ಕಳನ್ನ ನೋಡೋದಲ್ಲ, ಅವ್ರು ನನ್ನನ್ನು ನೋಡಿ ಹೆದರ್ಕೋತಾರೆ, ನನ್ನ ರೂಪ ನೋಡು ಅಂತ ಹೇಳಿ ಕಂಬಳಿ ತೆಗಿತಾನೆ. ನೋಡು, ನಮ್ಮ ಸ್ನೇಹ ಮಾಧುರ್ಯ ನನ್ನ ಮನಸ್ಸಿನ ಪುಟದಲ್ಲಿ ಇಷ್ಟು ಆಳವಾಗಿ ಗೂಡು ಕಟ್ಟಿದೆ ಅನ್ನೋ ವಿಷಯ ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ. ಯಾಕಂದರೆ ನನ್ನನ್ನು ವಸು ಅಂತ ಕರೀತಿದ್ದವನು ನನ್ನ ಜೀವನದಲ್ಲಿ ನೀನು ಒಬ್ಬನೇ. ಎಲ್ಲರೂ ಮಿತ್ರ ಅಂತಲೇ ಕರೀತಾರೆ, ನಮ್ಮ ಅಮ್ಮನಿಂದ ಅಪ್ಪನಿಂದ ಹಿಡಿದು ಸದ್ಯದ ಬಾಸ್ಗಳವರೆಗೂ. ಆದರೆ ನೀನು ವಸು ಅಂದ ತಕ್ಷಣ ನೀನು ಚಂದ್ರನೇ ಅಂತ ನನಗೆ ಯಾಕೋ ಮೈಂಡ್ ಫಿಕ್ಸ್ ಆಗೋಗಿತ್ತು. ಹಾಗಾಗಿ ನಾನಿದನ್ನು ಏನೂ ಗಮನಿಸಲಿಲ್ಲ. ನಿಜ ನೀ ಹೇಳಿದ್ದು. ಆಯಿತು, ನೀನು ರೆಸ್ಟ್ ತಗೋ, ನಾಳೆ ಮೀಟ್ ಮಾಡೋಣ ಅಂತ ಹೇಳಿ ಹೋಗ್ತಾನೆ. ಆ ಸೆಂಟ್ರಿನ ಕರೆದು ಅಂಬಿಸ್ಟ್ರಿನ ಕರ್ಕೊಂಬ ಅಂತ ಹೇಳ್ತಾನೆ. ಅಂಬಿಸ್ಟ ಅಂದರೆ ಮಂಗಳಿ, ಕಳಾಲಿ. ಅವನು ಬರ್ತಾನೆ. ಬಂದ ತಕ್ಷಣ ಕರೆದು, ಇನ್ನು ಬೆಳಗಾಗಿರಲ್ಲ, ಹೇಳ್ತಾನೆ, ನೋಡು ನನ್ನ ಮನೆಯಲ್ಲಿ ಮೇಲ್ಗಡೆ ಒಂದು
ಒಬ್ಬ ಇದ್ದಾನೆ, ಅವನಿಗೆ ಕ್ಷವರಕರ್ಮ ಮಾಡಬೇಕು. ನೀನು ಮಾಡಿದ್ಮೇಲೆ ಆ ಹುಡುಗ ಯಾರು ಅಂತ ನಿಂಗೂ ಗೊತ್ತಿರೋರೇನೆ. ಜೊತೆಗೆ ನಿನಗೆ ಅವ್ನು ಕಂಡುಹಿಡಿತೀಯೋ ಇಲ್ವೋ ಗೊತ್ತಿಲ್ಲ, ನೀನು ಕಂಡುಹಿಡಿದು ನಮಗೆ ಸಪೋರ್ಟಿವ್ ಆಗಿದ್ದರೆ ಸರಿ. ಒಂದು ವೇಳೆ ನೀನು ಅವನ ಜೊತೆ ಅವ್ನು ನಮ್ಮ ಮನೇಲಿದ್ದಾನೆ ಅಂತಾಗಲಿ, ಅವನಿಗೆ ನೀನು ಮಾಡಿದೆ ಅಂತಾಗಲಿ, ಈ ಗುಟ್ಟನ್ನ ಹೊರಗಡೆ ಎಲ್ಲಾದರೂ ಬಿಟ್ಕೊಟ್ಟೆ ಅಂತಂದರೆ ನಿನ್ನನ್ನು ನಾನು ಸಾಯಿಸ್ಬಿಡ್ತೀನಿ. ಈ ಕಂಡೀಷನ್ಸ್ಗೆ ಓಕೆ ಆದರೆ ನಿನ್ನ ಮೇಲೋಗಿ ಅವನಿಗೆ ಕ್ಷವರಕರ್ಮ ಮಾಡು ಅಂತ ಹೇಳಿದ್ರೆ, ನೀನು ಏನು ಹೇಳಿದೆ ಅಂತ ಮತ್ತೊಂದು ಸತಿ ಹೇಳು ನನಗೆ ಅಂತ ಕೇಳ್ತಾನೆ ಕಲಾಳಿ. ಮತ್ತೆ ಇವನು ಅದೇ ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಮೇಲ್ಗಡೆ ಒಬ್ಬ ಇದ್ದಾನೆ, ಅವನಿಗೆ ಕ್ಷವರಕರ್ಮ ಮಾಡಬೇಕು, ಅವನು ನಿನಗೂ ಗೊತ್ತಿರೋನೆ. ಜೊತೆಗೆ ಅವನು ಯಾರು ಅಂತ ನೀನು ಹೊರಗಡೆ ಏನಾದರೂ ಗುಟ್ಟು ಬಿಟ್ಕೊಟ್ಟೆ ಅಂದರೆ ನಿನ್ನಲ್ಲೇ ಸಾಯಿಸ್ತೀನಿ. ಈ ಕಂಡೀಷನ್ಸ್ಗೆ ಒಪ್ಕೊಳ್ಳೋದಾದರೆ ಮೇಲೆ ಹೋಗು ಅಂತ ಹೇಳಿದ್ರೆ ನಿಜವಾಗ್ಲೂ ಅಂತ ಹೇಳಿ ವಸುಮಿತ್ರನ ಕೈ ಹಿಡಿದು 4 ಸತಿ ಎಳಿತಾನೆ. ಅದರ ಗುರುತು, ನನಗೆ ಗೊತ್ತು ಈ ವಿಷಯ, ನಾನು ಯಾರಿಗೂ ಹೇಳಲ್ಲ, ನಿನ್ನ ಜೊತೆಗೆ ಇರ್ತೀನಿ, ಅವನಿಗೆ ಸಪೋರ್ಟಿವ್ ಆಗಿ ಇರ್ತೀನಿ ಅನ್ನೋದ್ರ ಸಂದೇಶ. ಆಮೇಲೆ ಹೇಳ್ತಾನೆ, ನೀನು ರಾಜ ಉದ್ಯೋಗಿ, ನಾನು ಮಂಗಳಿಗ, ಅವನು ಕ್ಷುದ್ರ. ನಾವು ಚಿಕ್ಕಂದ್ರಿಂದ ನಮ್ಮ ದನ ಆಗಲಿ, ಅಂದರೆ ನಮಗಿರೋ ಶ್ರೀಮಂತ ಆಗಲಿ, ನಮ್ಮ ಜಾತಿಗಳಾಗಲಿ, ನಮ್ಮ ವೃತ್ತಿ ಆಗಲಿ, ನಮ್ಮ ಸ್ನೇಹಕ್ಕೆ ಅಡ್ಡಿನೇ ಬರಲಿಲ್ಲ. ಅಂದಮೇಲೆ ಇವಾಗ ನಾನು ಏನಕ್ಕೆ ಹೊರಗೆ ಹೇಳ್ತೀನಿ, ನಡಿ ಅಂತ ಹೇಳಿ ಕಲಾಳಿ ಮೇಲೆ ಹೋಗ್ತಾನೆ ಸಂತೋಷವಾಗಿ. ವಸುಮಿತ್ರನಿಗೆ ಅರ್ಥ ಆಗುತ್ತೆ, ಕಳ್ಳಾಳಿಗೆ ಒಳಗಿರೋದು ಯಾರು ಅಂತ ಗೊತ್ತಾಗಿದೆ ಅಂತ. ಆದರೆ ಈಗ ಚಂದ್ರಗುಪ್ತ ಇವನ್ನ ಕಂಡುಹಿಡಿತಾನ ಅಂತ ಯೋಚನೆ ಮಾಡ್ತಾ ಇವರು ಕಲಾಳಿ ಮತ್ತು ವಸುಮಿತ್ರ ಮೇಲೆ ಹೋಗ್ತಾರೆ. ಇವರು ಯಾವಾಗಲೂ ಆಟ ಆಡುವಾಗ ಚಂದ್ರಗುಪ್ತ ಕಲಾಳಿಗೆ ಕಾಲು ಅಡ್ಡ ಇಡ್ತಾನೆ. ಕಲಾಳಿ ಯಾವಾಗಲೂ ಅದು ನೋಡ್ಕೊಳ್ಳಾರ್ದೆ ಕೆಳಗೆ ಬೀಳ್ತಾನೆ. ಅವನು ಬೀಳಿಸಿದೆಯಲ್ಲ ಅಂತ ಹೇಳಿ ವಸುಮಿತ್ರ ಯಾವಾಗಲೂ ಚಂದ್ರಗುಪ್ತನ ಕೆನ್ನೆಗೆ ಪಟ ಪಟ ಬಿಡ್ತಾನೆ. ಇದು ಚಿಕ್ಕಂದ್ರಲ್ಲಾಡಿರೋ ಆಟ. ಕಲಾಳಿ ಈಗ ನೋಡಲಿಕ್ಕೆ ಆವಾಗ ಹೇಗಿದ್ನೋ ಈಗಲೂ ಹಾಗೇ ಇದೆ, ಮುಖಲಕ್ಷಣಗಳು ಏನೂ ಬದಲಾಗಿಲ್ಲ. ಆದ ಕಾರಣ ಚಂದ್ರಗುಪ್ತ ಕಲಾಳಿನ ನೋಡಿದ ತಕ್ಷಣ ಕಂಡಿಡಿದು ಕಾಲಡ್ಡ ಇಡ್ತಾನೆ. ಹಾಗೆ ಕಲಾಳಿ ಬಿದ್ದೂ ಹೋಗ್ತಾನೆ. ಆದರೆ ವಸುಮಿತ್ರ ಚಂದ್ರಗುಪ್ತನಿಗೆ ಹೊಡೆಯಲ್ಲ. ನಾನಿವತ್ತು ನಿನಗೆ ಹೊಡೆಯಲ್ಲ, ಯಾಕೆ ಗೊತ್ತಾ, ನಾವು 3 ಜನ ಸೇರಿ ಬಡ್ದಾಡಿ ಕಾದಾಡಬೇಕಾದವರು ಬೇರೆ ಎಷ್ಟೊಂದು ಜನ ಇದ್ದಾರಲ್ವಾ, ನಾವಿಬ್ಬರು ಒಂದಾಗಿದ್ದರೆ ತಾನೇ ಅವ್ರನ್ನ ಹೊಡೆಯೋದಕ್ಕೆ ಅಂತ ನಗ್ತಾನೆ. ಈ ಮಂಗಳಿಗ ಕಲಾಳಿ ತುಂಬ ನೀಟಾಗಿ ಅವ್ರಿಗೆ ಕ್ಷವರಕರ್ಮ ಮಾಡಿ ಅಲ್ಲಿರೋ ಬಾವಿ ಹತ್ರ ತಗೊಂಡೋಗಿ ಹಾಗೆ ಇರೋ ಹಿಟ್ಟುಗಳನ್ನೆಲ್ಲ ಬೆರೆಸಿರೋ ಹಿಟ್ಟುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಸ್ನಾನ ಮಾಡಿಸಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಮನೆಗೆ ಕರ್ಕೊಬಂದು ಬಿಡ್ತಾನೆ. ಈ ವಸುಮಿತ್ರ ಹಾಕದೇ ಇರೋ ಅಂಥ ಹೊಸ ಬಟ್ಟೆಗಳು ತನ್ನ ಹತ್ರ ಇದ್ದದ್ದನ್ನು ಕೊಡ್ತಾನೆ ಚಂದ್ರಗುಪ್ತನಿಗೆ. ಹಾಕಿ ಆ ಬಟ್ಟೆ ಹಾಕ್ಕೊಂಡು ಆ ಸ್ನಾನ ಮಾಡಿ ಆಗ ಬರುವಾಗ ಎಲ್ಲೋ ಮಹಾರಾಜನ ಲಕ್ಷಣಗಳು ಸ್ವಲ್ಪ ಕಾಣ್ತಾ ಇರ್ತವೆ. ಆದರೆ ಬಳಲಿರ್ತಾನೆ. ಊಟ ಆಹಾರ ಇಲ್ಲದೆ, ನಿದ್ದೆ ಇಲ್ಲದೆ ಸೊರಗೋಗಿರೋ ದೇಹ ಅನಿಸುತ್ತೆ. ತುಂಬ ಎತ್ತರಕ್ಕೆ ತಕ್ಕ ಅಗಲ, ಆದರೆ ಅವೆರಡಕ್ಕೂ ಸರಿಯೋಗೋಷ್ಟು ದಪ್ಪ ಮಾತ್ರ ಇರಲ್ಲ. ಕೆಲಸದವನಿಗೆ ಹೇಳ್ತಾನೆ ವಸುಮಿತ್ರ ಊಟ ಬಡಿಸ್ಲಿಕ್ಕೆ. ಹಾಗೆ ಅವರು ಬೆಳಗಿನ ಉಪಹಾರ ಕೊಟ್ಟಾಗ ಹೊಟ್ಟೆ ತುಂಬ ತಿಂದು ಚೆನ್ನಾಗಿ ಸುರಕ್ಷಿತವಾಗಿದ್ದೀನಿ ಅನ್ನೋ ನಂಬಿಕೆ ಮೇರೆಗೆ ಮಲಗಿ ನಿದ್ದೆ ಮಾಡಿಬಿಡ್ತಾನೆ ಚಂದ್ರಗುಪ್ತ. ಈ ಕೆಲಸದವನು ಮತ್ತು ಸೆಂಟ್ರಿ ಅಂದ್ಕೊಳ್ತಾರೆ, ಅದೇ ವಾಚ್ಮ್ಯಾನ್, ಓಕೆ ರಾತ್ರಿ ಹೊತ್ತೋದ್ಮೇಲೆ ಯಾರೋ ಗೆಸ್ಟ್ ಬಂದಿರಬೇಕು ಅಂತ. ಮಧ್ಯಾಹ್ನ ಮತ್ತೊಂದು ಸತಿ ಕೆಲಸದವನು ಬಂದು ಊಟಕ್ಕೆ ಎದ್ದೇಳಿ ಅಂತ ಹೇಳಿದಾಗ ಎದ್ದು ನೋಡಿದ್ರೆ ಕಾಲು ಕೆಳಗಿಟ್ಟಿದ ತಕ್ಷಣ ಅವನಿಗೆ ಮೇಜೋಡು ಹಳೆ ಕಾಲದ ಮರದಿಂದ ಮಾಡಿರೋ ಚಪ್ಪಲಿ ಸಿಗುತ್ತೆ. ತಲೆ ಹತ್ರ ಒಂದು ಪೆಟ್ಟಿ, ಬೋಸಾಣ, ಕಬ್ಬಿಣದ ಬೋಸಾಣ, ಅದರೊಳಗಡೆ 4-5 ಜೊತೆ ಬಟ್ಟೆ ಮತ್ತಷ್ಟು ಚಿಕ್ಕ ಚಿಕ್ಕ ವಸ್ತುಗಳು ಇರ್ತವೆ. ಇದು ನಿಜವಾದ ಸ್ನೇಹಿತನ ಸಹಾಯ ಅಂತ ಅಂದ್ಕೊಳ್ತಾ ಊಟಕ್ಕೆ ಹೋಗ್ತಾನೆ ಚಂದ್ರ. ವಸುಮಿತ್ರ ತನ್ನ ಹೆಂಡತಿಗೆ ಊಟ ಬಡಿಸ್ಲಿಕ್ಕೆ ಹೇಳ್ತಾನೆ. ಅಲ್ಲಿಗೆ ಹೋದ ತಕ್ಷಣ ಊಟ ಬಡಿಸುವಾಗ ಓಕೆ ಇವ್ರು ಯಾರೋ ರಾಜೋದ್ಯೋಗಿ, ಅವರು ವಸುಮಿತ್ರ ರಾಜೋದ್ಯೋಗಿ ಆದ ಕಾರಣ ಅವರು ಮೇಲಿನ ಅಧಿಕಾರಿಗಳೋ ಅಥವಾ ಅವರ ಜೊತೆಗೆ ಕೆಲಸ ಮಾಡೋರೋ ಆಗಿರ್ಬೋದು, ಅದಕ್ಕಾಗಿಯೇ ನನಗೆ ಊಟ ಬಡಿಸ್ಲಿಕ್ಕೆ ಹೇಳ್ತಿದ್ದಾರೆ ಅಂತ ಅನ್ಕೋತಾಳೆ.
ವಸುಮಿತ್ರನ ಹೆಂಡತಿ. ಆದರೆ ವಸುಮಿತ್ರನ ಅಮ್ಮ, ಏನೋ ಇಷ್ಟು ದಿನಕ್ಕೆ ಬಂದೆ, ತುಂಬ ಬ್ಯುಸಿಯಾಗಿ ಬ್ಯುಸಿ ಆಗೋಗಿದೆಯೇನೋ, ಅಷ್ಟೊಂದು ವರ್ಕ್ ಪ್ರೆಷರಾ ಅಂತ ಮಾತಾಡಿಸ್ತಾರೆ. ಆಗ ವಸುಮಿತ್ರನ ಹೆಂಡತಿ ಯೋಚನೆ ಮಾಡ್ತಾಳೆ, ಓ ಇವರು ವ್ಯವಸಾಯ ಕೆಲಸಕ್ಕೆ ಸಂಬಂಧಪಟ್ಟಿದ್ದ ಸ್ನೇಹಿತರಲ್ಲ, ಇವರು ಚಿಕ್ಕಂದನ ಬಾಲ್ಯ ಸ್ನೇಹಿತರಿರಬೇಕು, ನಮ್ಮತ್ತೆ ಇಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ದಾರೆ ಅಂತ ಅಂದ್ಕೊಳ್ತಾರೆ. ಮತ್ತು ಚಂದ್ರಗುಪ್ತ ರಿಪ್ಲೈ ಮಾಡ್ತಾನೆ, ಹೌದು ಅಮ್ಮ, ಸ್ವಲ್ಪ ಒತ್ತಡ ಜಾಸ್ತಿ ಇತ್ತು, ಬರೋ ಅಂಥ ಅವಕಾಶಗಳೇ ಸಿಗಲಿಲ್ಲ ಅಂತ ದ್ವಂದ್ವ ಅರ್ಥ ಬರೋ ಹಾಗೆ ಹೇಳ್ತಾನೆ. ಊಟ ಮುಗಿಸಿ ಮಲ್ಕೊಳ್ಳೋಕ್ಕೆ ಹೋದಾಗ ವಸುಮಿತ್ರ ಹೇಳ್ತಾನೆ, ನೋಡು, ನಮ್ಮ ಮಗಧ ರಾಜ್ಯದ ಕೋಟೆ ದುರ್ಭೇದ್ಯವಾದ ಕೋಟೆ ಅಂತ ಹೇಳ್ತಾರೆ. ನಮ್ಮ ಈ ಕಾರಾಗೃಹ, ಈ ಜೈಲಂತೂ ಕೋಟೆಗಿಂತೂ ದುರ್ಭೇದ್ಯವಾದದ್ದು ಅಂತ ಹೇಳ್ತಾರೆ. ಇವು ಜರಾಸಂಧನ ಕಾಲದಲ್ಲಿ ಅವರು ಕಟ್ಟಿರೋ ಕೋಟೆಗಳು. ಅಲ್ಲಿಂದ ನೀನು ಎಸ್ಕೇಪ್ ಆಗಿ ಬರ್ತೀಯಾ ಅಂತ ಅಂದ್ಕೊಳ್ಳೇ ಇಲ್ಲ. ಅಲ್ಲಿಗೆ ಹೋದವರು ಯಾರೂ ಎಸ್ಕೇಪ್ ಆಗಿ ಇದುವರೆಗೂ ಬಂದಿದ್ದೇನೋ ಎಲ್ಲೂ ಕೇಳಿಸ್ಕೊಂಡೇ ಇಲ್ಲ. ಆದರೆ ತುಂಬ ಅಸಾಧ್ಯವಾದದ್ದು ಸಾಧ್ಯವಾಗಿದೆ ಅನ್ನೋದು ಒಂದು ಕಡೆ ಆದರೆ, ನೀನು ಬರೋದು ಸಾಧ್ಯವಾಗತ್ತೆ ಅನ್ನೋದು ನಾನು ಯಾವತ್ತೂ ಅಂದ್ಕೊಳ್ಳದೆ ಹೋದ್ರೂ ನೀನು ಹೊರಗೆ ಬಂದರೆ ಏನು ಮಾಡ್ಬೋದು ಅನ್ನೋದು ಮಾತ್ರ ತುಂಬ ಪ್ಲ್ಯಾನ್ಗಳು ಮಾಡಿ ಇಟ್ಕೊಂಡಿದ್ದೆ, ಒಳ್ಳೆಯದಕ್ಕೋ ಕೆಟ್ಟದಕ್ಕೋ. ಈಗ ನೀನು ಬಂದಿದೆಯಾ, ನಾನು ಯೋಚನೆ ಮಾಡಿದ್ದೀನಿ ಪ್ಲ್ಯಾನ್. ಆ ಪ್ಲ್ಯಾನ್ ಇವತ್ತು ರಾತ್ರಿಯಿಂದ ಎಕ್ಸಿಕ್ಯೂಟ್ ಆಗಬೇಕು. ಏನು ಅಂತ ಹೇಳ್ತೀನಿ, ಅಲ್ಲಿವರೆಗೂ ರಿಲ್ಯಾಕ್ಸ್ ಆಗು ಅಂತ ಹೇಳಿ, ಮತ್ತೆ ನನ್ನ ಹೆಂಡತಿಗೆ ನೀನು ಯಾರು ಅಂತ ನಾನು ಹೇಳಲ್ಲ, ನೀನು ಹೇಳಬೇಡ ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ. ಆವತ್ತು ರಾತ್ರಿಗೆ ಹೊರಗೆ ಬಂದಾಗ, ನಾವು ತಿರ್ಗಾಡ್ಕೊಂಬರ್ತೀವಿ ಅಂತ ಹೆಂಡತಿಗೆ ಹೋಗಿ ಹೇಳಿ ಹೊರಗೆ ಹೋಗ್ತಾರೆ. ಅದು ತೀರಾ ಹೊತ್ತಾಗಿರುತ್ತೆ. ಹೋಗೋವಾಗ ಹೇಳ್ತಾನೆ, ನೋಡು, ಈ ಕೆಲವು ದಿನಗಳ ಮುಂದೆ ಒಂದು ವಿಚಿತ್ರ ನಡೀತು ನಮ್ಮ ರಾಜ್ಯದಲ್ಲಿ. ಸುಮಾರು ಒಂದು 3-4 ತಿಂಗಳ ಕೆಳಗೆ ಒಬ್ಬ ಬ್ರಾಹ್ಮಣ ಬಂದಿದ್ದರು. ಅವರು ಬಂದು ನಮ್ಮ ಕ್ಷಣಿಕ ಹಳ್ಳಿ ಇದೆಯಲ್ಲ, ಅದರ ಪೂರ್ವ ಭಾಗಕ್ಕಿದ್ದಾರೆ ಅಂತ ಹೇಳ್ತಾನೆ. ಅವರು ತುಂಬ ಒಳ್ಳೆ ಬ್ರಾಹ್ಮಣ ಅನಿಸುತ್ತೆ. ನಾನು ಕೆಲಸದ ಮೇಲೆ ಹೋದಾಗ ಒಂದು 4-5 ಸತಿ ಮೀಟ್ ಮಾಡಿದ್ದೀನಿ. ಅವ್ರನ್ನ ನೋಡಿದಾಗೆಲ್ಲ ನಿನಗೇನೋ ಸಹಾಯ ಮಾಡ್ತಾರೆ ಅನ್ನೋ ನನಗೆ ಆಸೆ ಅಂತ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾನೆ. ಈ ಊರಿಗೆ ಸುಮಾರು ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಒಂದು ಗುಡ್ಡ ಇರುತ್ತೆ. ಆ ಗುಡ್ಡದ ಮೇಲೆ ಕ್ಷಣಿಕ ಅನ್ನೋ ಒಂದು ಹಳ್ಳಿ, ಅದರಲ್ಲಿ ಒಂದು 10 ಬ್ರಾಹ್ಮಣರ ಮನೆ ಇರುತ್ತೆ. ಆ ಬ್ರಾಹ್ಮಣರೆಲ್ಲರೂ ವೇದ್ಯಾವೇತ್ತರು ಮತ್ತು ತುಂಬ ತರ್ಕಶಾಸ್ತ್ರ, ವ್ಯಾಕರಣ ಎಲ್ಲ ಗೊತ್ತಿರೋರು, ಮಹಾನ್ ಪಂಡಿತರು. ಅವ್ರು ಎಲ್ಲರಿಗೂ ಗೊತ್ತಿರೋ ಅಷ್ಟು ಒಬ್ಬ ವ್ಯಕ್ತಿಗೆ ಗೊತ್ತಿರೋ ಅಂಥ ಒಬ್ಬ ಬ್ರಾಹ್ಮಣ ವಿಷ್ಣು ಶರ್ಮ. ಇವರು ಈ ಗುಡ್ಡಕ್ಕಿಂತ ಇನ್ನೊಂದು ಸ್ವಲ್ಪ ದೂರದಲ್ಲಿ ಹೋಗಿ ಒಂದು ಗುಡಿಸ್ಲು ಹಾಕ್ಕೊಂಡಿರ್ತಾರೆ. ಮತ್ತು ವಯಸ್ಸಾಗಿದೆ ಸ್ವಲ್ಪ, ಹಾಗೆ ತುಂಬ ವೀಕಾಗೂ ಕಾಣಿಸ್ತಾರೆ ಮನುಷ್ಯ. ಇವರು ಆ ಗುಡಿಸ್ನಲ್ಲಿದ್ರೂ ಕೆಲವರು ಅವ್ರಿಗೆ ಸುಮಾರು ಒಂದು 10-15 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಆ ಸ್ಟೂಡೆಂಟ್ಸ್ ಅಂದರೆ ಆಗಿನ ಕಾಲಕ್ಕೆ ಗುರು ಶಿಷ್ಯರ ಸಂಬಂಧ. ಆ ಶಿಷ್ಯರು ಗುರುಗಳಿಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ. ಆ ಸುತ್ತಲೂ ಇರೋ ಎಲ್ಲರೂ ಒಂದೇ ಯೋಚನೆ ಮಾಡ್ತಿರ್ತಾರೆ, ಏನಂದರೆ ಈ ವಿಷ್ಣು ಶರ್ಮಗೆ ಕೋಪ ಒಂದು ಇಲ್ಲದೆ ಹೋಗಿದ್ದಿದ್ರೆ ಎಷ್ಟು ಒಳ್ಳೆ ಬ್ರಾಹ್ಮಣನ ಇವನು, ಎಷ್ಟು ಒಳ್ಳೆ ಉಪಾಧ್ಯಾಯ ಆಗ್ಬೋದಿತ್ತು ಇವನು ಅಂತ ಯೋಚನೆ ಮಾಡ್ತಿರ್ತಾರೆ. ಈ ವಿಷ್ಣುಗುಪ್ತ ತುಂಬ ಒಳ್ಳೆ ಪಂಡಿತ. ವ್ಯಾಕರಣ ಅಂದರೆ ಆಗಿನ ಕಾಲದ ಪಾಣಿನೀಯ ಮತ್ತು ತರ್ಕಶಾಸ್ತ್ರ, ರಾಜನೀತಿ ಶಾಸ್ತ್ರಗಳು ತುಂಬ ಚೆನ್ನಾಗಿ ಗೊತ್ತಿರೋ ವ್ಯಕ್ತಿ. ಹಾಗೆ ತುಂಬ ಅಚ್ಚುಕಟ್ಟಾಗಿ ಸ್ಟೂಡೆಂಟ್ಸ್ಗೂ ಹೇಳ್ಕೊಡ್ತಾ ಇರ್ತಾರೆ. ಈ ಸ್ಟೂಡೆಂಟ್ಸ್ ತುಂಬ ನಿಷ್ಠಾವಂತ ಸ್ಟೂಡೆಂಟ್ಸ್. ಅಲ್ಲಿ ಇರೋ ಬೇರೆ ಬ್ರಾಹ್ಮಣರು ಇರ್ತಾರಲ್ಲ, ಒಂದು 10 ಕುಟುಂಬಗಳು, ಅವ್ರಿಗೆ ಇವ್ರ ಬಗ್ಗೆ ಗೌರವ ಇದೆ. ಆದರೆ ಗೌರವ ಇದೆ ಅಂದ್ಕೊಳ್ಳುವಾಗ ಅವ್ರಿಗೆ ಗೌರವ ಇಲ್ವೇನೋ ಅನಿಸೋ ಥರ ಬಿಹೇವ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಇವ್ರ ಮೇಲೆ ಗೌರವ ಇಲ್ಲ ಅಂದ್ಕೊಳ್ಳೋಂಗೂ ಇಲ್ಲ, ಅವ್ರಿಗೆ ಗೌರವನೂ ಇದೆ. 2 ಥರ, ಹತ್ರಕ್ಕೂ ಬಿಟ್ಕೊಳ್ಳಲ್ಲ, ದೂರಕ್ಕೂ ಕಳಿಸಲ್ಲ, ಆ ರೀತಿಯಲ್ಲಿ ಬಿಹೇವ್ ಮಾಡ್ತಿರ್ತಾರೆ. ಆ ಸುತ್ತಲೂ ಇರೋರು ಎಲ್ಲರನ್ನೂ ಕರೀತಾರೆ ಅವ್ರ ಮನೆ ಕಾರ್ಯಗಳಲ್ಲಿ, ಧಾರ್ಮಿಕವಾದ ಆಚರಣೆಗಳಲ್ಲಿ. ವಿಷ್ಣು ಶರ್ಮನ ಮಾತ್ರ ಯಾರೂ ಕರೆಯಲ್ಲ. ಯಪ್ಪ, ಆ ಕೋಪಿಷ್ಟನನ್ನು ಯಾರು ಸಹಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅಕಸ್ಮಾತ್ ಕರಿಬೇಕಾಗಿ ಬಂದರೂ ಕೂಡ ಕರೆದ್ರೆ, ಇವರು ಹೋದರೆ 100% ಎಲ್ಲ ರೆಡಿ ಇರಬೇಕು. ಒಂದೇ ಒಂದು
ಆ್ಯಕ್ಷನ್ ಏರ್ಪೇರಾದರೂ ಕೋಪ ಬಂದು ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಿರ್ತಾರೆ. ಮತ್ತು ಬೈಕೊಂಡು ಹೋಗ್ತಾರೆ. ಅವರು ಬೈಯೋವಾಗ ಏನಾದರೂ ಕೆಟ್ಟ ಮಾತುಗಳು ಬೈದರೆ ಅದು ಹಾಗೇ ನಡೆಯುತ್ತೆ ಅನ್ನೋದು ಅಲ್ಲಿ ಇರೋ ಎಲ್ಲರಿಗೂ ಭಯ ಆಗತ್ತೆ. ಅವರು ಅಂದಿದ್ದ ಮಾತು ನುಡಿದಿದ್ದ ಮಾತು ನಡೆಯುತ್ತೆ ಅಂತ. ಹೀಗಿರೋವಾಗ ಈ ಚಂದ್ರಗುಪ್ತ ಮತ್ತು ವಸುಮಿತ್ರ ಅಲ್ಲಿಗೆ ಹೋಗ್ತಾರೆ. ಸುಮಾರು ಒಂದು 11-12 ಗಂಟೆ ಆಗಿರುತ್ತೆ. ಆದರೆ ಅವರು ಮಾತ್ರ ಏನೋ ಬರ್ಕೋತಾ ದೀಪದ ಬೆಳಕಲ್ಲಿ ಕೂತಿರ್ತಾರೆ. ಹೆಜ್ಜೆ ಶಬ್ದ ಕೇಳಿಸ್ಕೊಂಡು ಯಾರು ಅಂತ ಕೇಳ್ತಾರೆ ವಿಷ್ಣು ಶರ್ಮಾ. ನಾನು ವಸುಮಿತ್ರ ಅಂತ ಹೇಳಿದಾಗ ಏನು ಅಂತ ಕೇಳಿದ್ರೆ, ಇವನೊಬ್ಬ ನನ್ನ ಸ್ನೇಹಿತ, ತುಂಬ ಕಷ್ಟದಲ್ಲಿದ್ದಾನೆ, ತುಂಬ ಶತ್ರುಗಳಿದ್ದಾರೆ, ಬಲಿಷ್ಠವಾದ ಶತ್ರುಗಳಿದ್ದಾರೆ, ನೀವೇನಾದರೂ ಸಹಾಯ ಮಾಡ್ತೀರೇನೋ ಅಂತ ಬಂದಿದ್ದೀವಿ ಅಂತ ಕೇಳ್ತಾರೆ. ಏನು, ನಿನ್ನ ಹೆಸರು ವಸುಮಿತ್ರನಾ? ಅದೇ ದೇವಭದ್ರನ ಮಗನಾ ಅಂತ ಕೇಳ್ತಾರೆ. ಹಾಂ ಅಂತ ಹೇಳಿದ್ರೆ, ಆಯಿತು, ಏನು ಇವನು ಎಲ್ಲಿಂದ ಬಂದೆ, ಏನು ನಿನ್ನ ಹೆಸರು ಅಂತ ಹೇಳಿ ಸ್ವಲ್ಪ ದೀಪದ ಉರಿ ದೊಡ್ಡದು ಮಾಡಿ ಇವನ ಕಡೆ ನೋಡಿ, ಪರವಾಗಿಲ್ಲ, ಮುಖದಲ್ಲಿ ರಾಜಲಕ್ಷಣ ಕಾಣ್ತಾ ಇದೆ, ಕೈ ತೋರಿಸು ಅಂತ ಹೇಳಿ ಅಂದ್ಕೊಂಡಿದ್ದ ಹಾಗೆ ಎಲ್ಲನೂ ಸರಿಯಾಗಿದೆ ಅಂತ ಅಂದ್ಕೊಂಡು, ನಿನ್ನ ಕೈಯಲ್ಲೂ ಚಕ್ರವರ್ತಿ ಲಕ್ಷಣ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಇವನಿಗೆ ಲಕ್ಷಣಗಳು ಕಾಣ್ತಿದೆ, ಆದರೆ ಇವನು ಈಗ ಚಕ್ರವರ್ತಿಗಳನ್ನ ಎದುರು ಹಾಕ್ಕೊಳ್ಬೇಕು ಅಂದ್ಕೊಳ್ತಿದ್ದಾನೆ. ಇವನು ಮಹಾ ಅಂತ ಹೇಳಿದ್ರೆ, ಯಾರು ಇವರು, ಮುರಾ ಮಗನ ಅಂತ ಕೇಳ್ತಾರೆ. ಚಂದ್ರಗುಪ್ತನಿಗೆ ಕೋಪ ಬರುತ್ತೆ. ಮುರಾ ಅಂತ ನಮ್ಮಮ್ಮ ಮಹಾರಾಣಿ ಸಮಾನವಾದವಳು, ಮುರಾ ಅಂತ ಹೆಸರಿಟ್ಟು ಕರೀತಾರ ಇವರು ಅಂತ. ಆ ಸಿಟ್ಟಿಗೆ ಸೈಡಿಗೆ ಮುಖ ತಿರುಗಿಸ್ಕೊಳ್ಳೋಕೆ ನೋಡ್ತಾನೆ. ಅಷ್ಟೊತ್ತಿಗೆ ಅದು ವಿಶ್ವಾಮಿತ್ರನಿಗೆ ಅರ್ಥ ಆಗತ್ತೆ. ವಸುಮಿತ್ರನಿಗೆ ಅರ್ಥ ಆಗತ್ತೆ. ವಿಷ್ಣು ಶರ್ಮಾಗೆ ಅರ್ಥ ಆಯಿತೋ ಇಲ್ವೋ ಗೊತ್ತಿಲ್ಲ. ಆದರೆ ಮತ್ತೆ ಹೇಳ್ತಾನೆ, ಇವನು ಇಷ್ಟು ಬೇಗ ಬರ್ತಾನೆ ಅಂದ್ಕೊಳ್ಳಿಲ್ಲ. ಇವನು ಇಳಿದಾಗ ಯಾವುದೋ ಹಾವು ಕಚ್ಚಿದೆ, ಏನು ಏಟು ಮಾಡಿಕೊಂಡ್ರೂ ಹುಷಾರಾಗಿ ಬಂದಿದ್ದಾನಲ್ಲ, ಅದಕ್ಕೆ ಇವನಿಗೆ ಗಟ್ಟಿ ಜೀವ ಇವಂದು. ಶತ್ರುಗಳು ಅಂದರೆ ಏನು, ಯಾರನ್ನ ಬಗ್ಗೆ ಎದುರಾಕ್ಕೊಂಡಿದ್ದಾನೆ ಅಂತ ಕೇಳ್ತಾರೆ. ಅದೇ ಇವ್ರಿಗೇನು ರಾಜ್ಯದ ಮೇಲೆ ಆಸೆ ಇರಲಿಲ್ಲ, ಆದರೆ ಇವನ್ನ ಜೈಲಿನಲ್ಲಿ ಇಟ್ಟರಲ್ಲ ನವನಂದರ ಮಕ್ಕಳು ಸುಮಾಲಿಯಾ, ಆವಾಗಿನಿಂದ ಅವ್ರ ಮೇಲೆ ಸೇಡು ತೀರಿಸ್ಕೋಬೇಕಂತ ತುಂಬ ಸ್ಟ್ರಾಂಗ್ ಆಗಿದೆ ಇವ್ರಿಗೆ ಅಂತ ಹೇಳಿದ್ರೆ, ಆಯಿತು, ಇವನ ಕಣ್ಣಲ್ಲಿ ಎಲ್ಲ ಲಕ್ಷಣ ಇದೆ, ಎಲ್ಲನೂ ಚೆನ್ನಾಗಿದೆ, ಇವನಿಗೆ ವಿದ್ಯೆ ಅಷ್ಟು ಗೊತ್ತಿಲ್ಲ, ಚುರುಕುತನ ಇದೆ, ನೀತಿಶಾಸ್ತ್ರ ರಾಜ್ಯಶಾಸ್ತ್ರ ಏನೂ ಗೊತ್ತಿಲ್ಲ, ಇರಲಿ, ನಾನು ಇವನ ಕೈ ಹಿಡಿತಿದ್ದೀನಿ, ಏನೂ ಭಯ ಇಲ್ಲ. ಆದರೆ ಇವನಿಗೆ ಏನಾದರೂ ಹಿಂದೆ ಎಷ್ಟು ಬಳಗ ಏನಿದೆ ಅಂತ ಕೇಳ್ತಾರೆ. ಇದಕ್ಕೆ ಒಂದು ವರ್ಡ್ ಹೇಳ್ತಾರೆ, ಏನಾದರೂ ಹಗ್ಗ ಬೊಂಗರ ಏನಾದರೂ ಇದೆಯಾ, ಏನು ಕತೆ ಅಂತ ಕೇಳಿದ್ರೆ, ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ ಸ್ವಾಮಿ ಅಂತ ಹೇಳ್ತಾನೆ ವಸುಮಿತ್ರ. ಏನು ಅಂದರೆ, ಹಗ್ಗ ಇದೆ ಆದರೆ ಉದ್ದ ಇಲ್ಲ, ಬೊಂಗರ ಇದೆ ತುಂಬ ಚಿಕ್ಕದು ಅಂತ ಹೇಳ್ತಾನೆ. ಇರಲಿ, ನಿನ್ನಂಥ ಸ್ನೇಹಿತ ಇದ್ದಾನಲ್ವಾ, ಬೊಂಗರ ದೊಡ್ಡದೆ. ಯಾಕೆ ಗೊತ್ತಾ, ನಿಮ್ಮ ಅಣ್ಣ ತೀರ್ಕೊಂಡ್ಮೇಲೆ ನಿನಗೆ ಕೆಲಸ ಬಂತು, ನಿಮ್ಮ ಅಪ್ಪ ಇಲ್ಲ, ನೀನೊಬ್ಬನಿಗೆ ಇವಾಗ ಆಸ್ತಿಯಲ್ಲ, ನಿನಗೂ ಗೊತ್ತಿಲ್ಲದೆ ಇರೋ ನಿಧಿ ನಿಮ್ಮ ಮನೆ ತಂದವರು ಹಿರಿಯರು ಎತ್ತಿಟ್ಟಿದ್ದಾರೆ, ಅದು ಸಾಕಾಗತ್ತೆ. ಜೊತೆಗೆ ಹಗ್ಗ ಸ್ವಲ್ಪ ಇದೆ ಅಲ್ಲ, ಇನ್ನೊಂದು ಸ್ವಲ್ಪ ಹೆಣಿಯೋಣ, ನಡೆಯುತ್ತೆ. ಆದರೆ ಈಗ ಸದ್ಯಕ್ಕೆ 2 ವಿಚಾರ. ಇವನು ಇಳಿದ ತಕ್ಷಣ ನಿಮ್ಮ ಮನೆಗೆ ಬಂದು ಒಳ್ಳೆ ಕೆಲಸ ಮಾಡಿದ್ದಾನೆ, ಬುದ್ಧಿವಂತ. ಇವನೇನಾದರೂ ಅವ್ರ ಅಮ್ಮನ ಹುಡ್ಕೊಂಡು ಹೋಗಿದ್ದಿದ್ರೆ, ಅಲ್ಲೂ ಯಾರ ಕಣ್ಣಿಗೂ ಬೀಳಲಾರ್ದೆ ಅವ್ರ ಅಮ್ಮನ ಕೈಗೆ ಸಿಕ್ಕಿದ್ದಿದ್ರೆ ಅವ್ರು ನನ್ನ ಹತ್ರನೇ ಕಳಿಸ್ತಾಯಿದ್ರು. ಆದರೆ ಈಗಲೂ ಅವನು ನನ್ನ ಹತ್ರನೇ ಬಂದಿದ್ದಾನೆ, ಒಳ್ಳೆಯದೇ ಆಯಿತು. ಜೊತೆಗೆ ಇವತ್ತು ರಾತ್ರಿ ನಿಮ್ಮ ಮನೆಗೆ ಇವನು ಕರ್ಕೊಂಡೋಗು, ನಾಳೆಯಿಂದ ನೀವಿಬ್ಬರು ಸ್ನೇಹಿತರು ಅಲ್ಲ, ನೀವಿಬ್ಬರು ಎಲ್ಲೂ ಮಾತಾಡ್ಕೊಡ್ದು. ನಿನಗೆ ಶಿಲಾವರ ಅನ್ನೋ ಹಳ್ಳಿ ಥರದ್ದು 10 ಹಳ್ಳಿಗಳಿದಾವಲ್ಲ ನಿನ್ನ ಕೈಯಲ್ಲಿ, ಆ 10ಗಳಲ್ಲಿ ಇನ್ನೂ 1-2 ಮನೆ ಇದೆಯಲ್ಲ ನಿನಗೆ, ಅಲ್ಲಿ ಆಗಲಿ ಇಲ್ಲಿ ಆಗಲಿ ಇವನ್ನ ಹಿಡ್ಕೋಬೇಡ. ರಾಜಭಟ್ರು ಹುಡ್ಕೋರು ಅಷ್ಟು ಈಸಿಯಾಗಿ ಬಿಡೋಲ್ಲ, ನಿನ್ನ ಮನೆಗೂ ಜಪ್ತಿ ಮಾಡ್ತಾರೆ. ಈ ಮನೆ ಜಪ್ತಿ ಮಾಡಿದಾಗ ಬೇರೆ 2 ಮನೆಗಳು ಜಪ್ತಿ ಮಾಡ್ತಾರೆ, ಆದ ಕಾರಣ ಅಲ್ಲೂ ಬಿಡಬೇಡ ಇವನ್ನ. ನಿಮ್ಮ ಮನೆಯಲ್ಲಿ ನಂಬಬೇಕಾದವರು, ನಂಬಲಿಕ್ಕೆ ಅರ್ಹರಾದ ವ್ಯಕ್ತಿಗಳು ಇಬ್ಬರೇ, ಒಂದು ಕಳಾಳಿ, ಮತ್ತೊಂದು ನಿಮ್ಮಮ್ಮ. ನಿನ್ನ ಹೆಂಡತಿಗೆ ಈ ವಿಷಯ ತಿಳಿಸಿಲ್ಲ ತಾನೇ ಅಂತ ಕೇಳಿದ್ರೆ, ಇಲ್ಲ ಅಂತ ಹೇಳ್ತಾನೆ ವಸುಮಿತ್ರ. ಆಯಿತು, ನಿನ್ನ ಹೆಂಡತಿ
ಚಂಪಾಭದ್ರ ಅಧಿಪತಿ ಮಗಳಲ್ವಾ, ಅವನಷ್ಟು ಒಳ್ಳೆಯವನಲ್ಲ. ಆದ ಕಾರಣ ನಿಮ್ಮನ್ನ ಹೆಂಡತಿ ಬಗ್ಗೆ ನನಗೆ ವಿಚಾರ ಗೊತ್ತಿಲ್ಲದೆ ಹೋದರೂ ತಿಳಿಸೋಕ್ಕೆ ಹೋಗಬೇಡ. ನಾಳೆ ಸಾಯಂಕಾಲ ಒಂದು ಹೊತ್ತು ಹೋದ್ಮೇಲೆ ನೀವಿಬ್ಬರೂ ನನ್ನ ಜೊತೆಗೆ ಬನ್ನಿ. ಆಮೇಲೆ ಇವನು ಇರೋ ವ್ಯವಸ್ಥೆ ನಾನು ನೋಡ್ತೀನಿ. ಅಲ್ಲಿವರೆಗೂ ನೀವು ಬೇರೆ ವಿಚಾರಗಳನ್ನೇ ಏನೂ ಹೊರಗೆ ಮಾತಾಡಬೇಡಿ, ಮತ್ತು 10 ಜನದ ಎಲ್ಲೂ ಯಾರ ಕಣ್ಣಿಗೂ ಬೀಳಬೇಡಿ. ಈಗ ನೀವು ಹೋಗಿ ಅಂತ ಹೇಳಿ ಅವರು ಬರೆಯೋದ್ರಲ್ಲಿ ನಿಮಗ್ನರಾಗ್ತಾರೆ. ಹೊರಗೆ ಹೋಗೋಕ್ಕೆ ಮುಂಚೆ ಚಂದ್ರಗುಪ್ತ ಮೌರ್ಯರು, ನೀವೇ ನನ್ನ ಕಾಪಾಡಬೇಕು, ನೀವು ಸರ್ವಜ್ಞರು, ನಿಮಗೆ ಎಲ್ಲ ತಿಳಿದಿದೆ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ಹೊರಟೋಗ್ತಾನೆ. ಇವರು ಏನಯ್ಯ ನೋಡಿದ್ರೆ ಅಷ್ಟು ಸಣ್ಣ ಇದ್ದಾರೆ, ಇಷ್ಟು ವಯಸ್ಸಾಗಿದೆ, ನೋಡ್ತಾ ಇದ್ರೆ ಎಷ್ಟು ದಿನ ಬದುಕ್ತಾರಪ್ಪ ಅಂತ ಅನಿಸುತ್ತೆ. ಜೊತೆಗೆ ಇವರು ನನ್ನ ಕನಸನ್ನು ನನಸು ಮಾಡ್ತಾರ, ನಾನು ಅವ್ರ ಮೇಲೆ ಸೇಡು ತೀರಿಸ್ಕೊಳ್ತೀನ, ಅಥವಾ ಏನಾದರೂ ನರಿಬಾಲ ಹಿಡ್ಕೊಂಡು ನದಿ ಇದ್ದಂಗೆ ಆಗತ್ತಾ ಅಂತಾನೆ ಚಂದ್ರಗುಪ್ತ. ನೋಡೋಣ ಅಂತಾನೆ ವಸುಮಿತ್ರ. ಇಷ್ಟಕ್ಕೂ ಇವ್ರು ನನ್ನ ಬಗ್ಗೆ ನನಗೆ ಏನಕ್ಕೆ ಸಹಾಯ ಮಾಡ್ತಾರೆ ಅಂದರೆ, ನಿನಗೇನು ಸಹಾಯ ಮಾಡ್ತಿಲ್ಲ, ಅವ್ರಿಗೆ ಏನೋ ಸೇಡಿದೆ, ಆ ಸೇಡನ್ನು ನಿನ್ನ ಮೂಲಕ ತೀರಿಸ್ಕೊತಿದ್ದಾರೆ ಅಷ್ಟೇ. ಇವರು ನಂದನ ವಂಶ ನಿರ್ವಂಶ ಮಾಡ್ತೀನಿ ಅಂತ ಅವರೇ ಶಬ್ದ ಮಾಡಿದ್ದಾರೆ ಅನ್ನೋದು ಅಲ್ಲೂ ಇಲ್ಲೂ ನಾನು ಕೇಳ್ಪಟ್ಟಿದ್ದೀನಿ ಅಂತ ಹೇಳ್ತಾನೆ ವಸುಮಿತ್ರ. ಚಂದ್ರಗುಪ್ತ ಅಂದ್ಕೊಳ್ತಾರೆ, ಆಯಿತು, ನಾಳೆ ನಾವು ಅಲ್ಲಿ ಹೋದಾಗ ನಿನಗೆ ಗೊತ್ತಿಲ್ಲದೆ ಇರೋ ನಿನ್ನ ನಿಧಿ ಇದೆ ಅಂದ್ರಲ್ಲ, ಅದನ್ನು ಉಪಯೋಗಿಸ್ಕೊಳ್ತೀನಿ ಅಂತ ಕೇಳಿದ್ರೆ ಅಂತ ಹೇಳ್ತಾನೆ. ಅದು ನಾಳೆ ಕೇಳಿದಾಗ ಮಾತಾಡೋಣ, ಈಗ ಮನೆ ಬಂದು ಸುಮ್ಮನೆ ಇದ್ಬಿಡು ಅಂತ ಹೇಳಿ ಮನೆಗೆ ಹೋಗಿ ಯಾರ ಪಾಡಿಗೆ ಅವರು ಇರೋಕ್ಕೆ ನಿಶ್ಚಯಿಸ್ಕೊಳ್ತಾರೆ. ಮಾರನೇ ದಿನ ಏನಾಯಿತು ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ನಿಮಗೆ ಈ ಕತೆ, ಕಾದಂಬರಿ ಅಥವಾ ನನ್ನ ನರೇಷನ್ ಏನಾದರೂ ಇಷ್ಟ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಜೊತೆಗೆ ಒಂದು ನೆನ್ಪಿಟ್ಕೊಬೇಕು ಅಂತ ನನ್ನ ರಿಕ್ವೆಸ್ಟ್ ಏನಂದರೆ, ನಾನು ಈ ಕತೆ ಹೇಳುವಾಗ ಸಾಮಾನ್ಯ ಜನಕ್ಕೆ ಸಾಮಾನ್ಯವಾಗಿ ರೀಚ್ ಆಗಬೇಕು, ಈ ಕತೆ ತಿಳಿಬೇಕು ಅನ್ನೋ ಕಾರಣಕ್ಕಾಗಿ ಭಾಷೆ ಮೇಲೆ ಅಥವಾ ಅಲ್ಲಲ್ಲೂ ಇಂಗ್ಲೀಷ್ ಪದಗಳನ್ನ ಬಳಸ್ತೀನಿ. ಹಾಗೆ ತುಂಬ ಕನ್ನಡ ಆಡು ಭಾಷೆಯಲ್ಲೇ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ನನ್ನ ಈ ಪ್ರಯತ್ನ ನಿಮಗೆ ಹಿಡಿಸುತ್ತೆ ಅಂತ ಹೇಳ್ತಾ ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.